ಸರ್ ಎಲ್ಲಾ ಬಿಟ್ಟು ಬಂದಿನ್ರಿ. ಅವ್ವ ಅಪ್ಪ ಊರ ಅಣ್ಣ ತಮ್ಮ ತಾಲೂಕಾ ಜಿಲ್ಲಾ ಇವೆಲ್ಲಾ ಬಿಟ್ಟು ಹೆಂಡತಿ ಸಂಬಂಧ ಬಂದಿನ್ರಿ ಸರ್. ಸರ್ ಟೀಚರ್ ಇದೀನ್ರಿ ನಾ. ಸರಿ, ಹಾಂ ಸರ್. ಟೀಚರ್ ಆಗಿದ್ಕೊಂಡು ನೀವು 4 ಜನಕ್ಕೆ ಪಾಠ ಹೇಳೋರು ನೀವು ಹತ್ಕೊಂಡ್ ಕುತ್ಕೊಂಡ್ರೆ ಹೆಂಗೆ? ಸರ್ ಕೋರ್ಟ್ ಕೇಸ್ದಾಗ ಯಾ ಟೀಚರ್ ಏನು ನಡೆಯಂಗಿಲ್ರಿ. ಹ್ಮ್ ನಮ್ಮ ಪಪ್ಪ ಬಿ ಟೀಚರ್, ನಮ್ಮ ಮಮ್ಮಿ ಬಿ ಟೀಚರ್. ಮಾತೆಲ್ಲವೂ ತಲುಪಲೇಬೇಕಲ್ಲವೇ? 2 ವರ್ಷದಿಂದ ಬಿಟ್ಟು ಹೋಗಿದ್ದೇನಕ್ಕೆ? ಸರ್ ಬಿಟ್ಟು ಹೋಗೋದ್ ಪ್ರಶ್ನೆ ಇಲ್ಲ. ಎಲ್ಲ ಯಾವಾಗ ಅವ್ರ ತವ್ರ ಮನಿ ಸಿಗತ್ತು ಆಕಿ ನನಗೆ ಬಿಟ್ಟೇ ಬಿಟ್ಲ್ರಿ. ಈಗ ನಿಮ್ಗೆ ಏನ್ ಬೇಕು? ಹೆಂಡತಿ ಮಕ್ಕಳು ಬೇಕಾ? ನೆಮ್ಮದಿ ಬೇಕಾ? ಏನ್ ಬೇಕು ಜೀವನದಲ್ಲಿ? ಬಾಂಡ್ರಿ ಮ್ಯಾಗ ಅದೇನ್ರಿ ನಾ. ಹ್ಮ್ ನಾನು ಈ ಕಡೆ ಬಿ ಯಾರು ಹಿಡಿಯಲ್ಲ, ಈ ಕಡೆ ಬಿ ಯಾರು ಹಿಡಿಯಲ್ಲ. ನಾ ಯಾರಿಗೆ ಕೇಳಿ? ತಡೆದಿರೋ ಮಾತೆಲ್ಲವೂ ತಲುಪಲೇಬೇಕಲ್ಲವೇ? ನನಗೆ ಜಡ್ಜ್ ಬಗ್ಗೆ ನನ್ಗೆ ಗೊತ್ತಿಲ್ಲಮ್ಮ. ನನ್ ಜಡ್ಜ್ಮೆಂಟ್ ಇದು, ನನ್ ಜಡ್ಜ್ಮೆಂಟ್ ಇದು. ಈಗ ನಿಮ್ಗೆ ಅವ್ರ ಕಡೆಯಿಂದ ಮೇಂಟೆನೆನ್ಸ್ ಬೇಕಾ? ಗಂಡ, 2 ಮಕ್ಕಳು ಭವಿಷ್ಯ ಬೇಕಾ? ನಂಗೆ ಭವಿಷ್ಯ ಸಲುವಾಗಿ ಹಲೋ ಹೇಳಿ. ಸರ್ ನಮಸ್ಕಾರ ರೀ. ನಮಸ್ತೆ ಹೇಳಿ. ಸರ್ ಯೂಟ್ಯೂಬ್ ಮ್ಯಾಗ ನಿಮ್ದೊಂದು ನಂಬರ್ ನೋಡಿ, ಸರಿ, ಅದಕ್ಕೆ ಮಾತಾಡ್ತೀನಿ ಸರ್. ಹೇಳಿ, ವಿಷಯ ಹೇಳಿ. ಕುಟುಂಬ ಸಂಸಾರಿಕ ಪ್ರಾಬ್ಲಮ್ ಏನು? ಸಂಸಾರಿಕ ಪ್ರಾಬ್ಲಮ್ ಅಂತ ನೋಡಿದ್ರಿ ಸರ್. ಹ್ಮ್ ಅದಕ್ಕೆ ನಿಮ್ದೊಂದು ನಂಬರ್ ನೋಡಿನಿ, ಅದಕ್ಕೆ ಕಾಲ್ ಮಾಡಿನಿ. ಸರಿ, ಏನ್ ಪ್ರಾಬ್ಲಮ್? ಫ್ಯಾಮಿಲಿ ಪ್ರಾಬ್ಲಮ್ ಸರ್. ವಿಜಾಪುರ ಸರ್ ನಂದೂರ. ಹ್ಮ್ ಏನ್ರಿ ಗೈಡೆನ್ಸ್ ಅದು ಮಾಡ್ತೀರಿ ಅಂತ ಕೇಳ್ರಿ. ಅಲ್ಲ, ನೀವೇನಾದ್ರೂ ಮಾತಾಡ್ಸಿದೀರಾ? ಏನಾದ್ರೂ ಹೇಳ್ತಾ ಇದ್ದೀರಾ ನನಗೆ? ಸರ್ ಫಸ್ಟ್ ಟೈಮ್ ಕಾಲ್ ಮಾಡಿನಿಲ್ರಿ, ಗೊತ್ತಾಗಿಲ್ರಿ ಒಮ್ಮೆ. ಹ್ಮ್ ನನ್ನಲ್ಲಿ ಗ್ರೂಪ್ ಇಲ್ಲ, ಹ್ಮ್ ಅಟ್ಯಾಚು ಇಲ್ಲ, ನಾ ಏನು ಮಾತಾಡಕ್ಕಾಗಲ್ಲ. ಹ್ಮ್ ಏನಾಯ್ತು ಹೇಳಿ ಫ್ಯಾಮಿಲಿಯಲ್ಲಿ? 2 ವರ್ಷ ಐತ್ರಿ ಸರ್ ಡಿವೋರ್ಸ್ ಆಗಿ. ಹೆಂಡತಿ ಹೋಗಿ. ಹೆಂಡತಿ ಹೋಗಿ 2 ವರ್ಷ ಆಯ್ತಾ? ಡೈವರ್ಸ್ ಆಗಿ 2 ವರ್ಷ ಆಯ್ತಾ? ಹೆಣ್ತಿ ಹೋಗಿ 2 ವರ್ಷ ಐತ್ರಿ. ಡವರ್ಸ್ ಇಲ್ರಿ. ಡೈವರ್ಸ್ ಆಗಿಲ್ಲ? ಹೇಳ್ರಿ. ಯಾಕೆ? ಗೊತ್ತಿಲ್ಲ ಸರ್. ಕೋರ್ಟ್ ಕೇಸ್ದಾಗ ಅಟ ಅನುಭವ ನಮಗಿಲ್ರಿ. ಮದುವೆ ಆಗಿ ಎಷ್ಟು ವರ್ಷ? ಮದ್ವೆ ಆಗಿ 12 ಅಂದ್ರಿ 14 ವರ್ಷ ಐತ್ರಿ. ಮಕ್ಳು 2 ರೀ. ಏನ್ ಮಾಡ್ತೀರ ಮಕ್ಳು? ಒಬ್ಬಕ್ಕಿಂದ 5ನೇತಿ ಮುಗಿತ್ರಿ, ಇನ್ನೊಬ್ಬಕ್ಕಿಂದ ಅದು ಹ್ಮ್ 2ನೇತಿ ಮುಗಿತ್ರಿ. ಹ್ಮ್ ಹ್ಮ್ 2ನೇತಿ ಅಂದ್ರೆ 2 ಮಕ್ಳು ಅಂದ್ರಿಲ್ರಿ. ಹಾ ಹಾ, ಒಬ್ಬಕ್ಕಿಂದ 5ನೇತಿ ರೀ, ಅಂದ್ರ 5th 5th ಸ್ಟ್ಯಾಂಡರ್ಡ್ ಮುಗಿತ್ರಿ. ಮುಗೀತು. ಇನ್ನೊಬ್ಬಕ್ಕಿಂದು 2ನೇತಿ ಮುಗೀತು, ಅಂದ್ರೆ 2nd ಸ್ಟ್ಯಾಂಡರ್ಡ್. ಓಕೆ, ಆಯ್ತು. ಎಲ್ಲಿದ್ದಾರೆ ಅವ್ರೀಗ? ಸೋಲಾಪುರ. ಮಕ್ಳು ನಿಮ್ ಜೊತೆಲಿಲ್ಲ? ಇಲ್ರಿ. ಏನಕ್ ಬಿಟ್ಟು ಹೋದ್ರು ನಿಮ್ ಹೆಂಡತಿ ನಿಮ್ಗೆ? ಅವ್ರ ಏನಂತಾರ, ನಾ ಸೋಲಾಪುರದಾಗ ಇರ್ಬೇಕ, ಹ್ಮ್ ನಂಗ ಆಗಂಗಿಲ್ಲ. ಡ್ಯೂಟಿ ಅದ 50 ಕಿಲೋಮೀಟರ್, ನಂಗ ಆಗಂಗಿಲ್ಲ. ನೀವೇನ್ ಕೆಲಸ ಮಾಡ್ತೀರಿ? ಟೀಚರ್ ಅದೀನಿ. ನೀವ್ ಮಾತಾಡ್ತಾ ಇರೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ. ಸರ್ ಮಾಡ್ರಿ. ಹ್ಮ್ ಸರ್ ಡ್ಯೂಟಿ ಮುಗಿದೀನಿ, ಮಾಡೋದ ಇದೀನಿ. ಕನ್ನಡ ಹಿಂಗೆ ಬರ್ತದ, ಹಿಂಗೆ ಮಾತಾಡವ್ರಿ. ಹ್ಮ್ ಹೋಗೋದ ಬರೋದ ಕನ್ನಡಕ್ಕೆ ಹ್ಮ್. ಹೆಚ್ಚು ಕಮ್ಮಿ ಖರಿ ಪ್ರಾಬ್ಲಮ್ ಬರ್ತದೆ ಸರ್. ಹ್ಮ್. ಬಾಂಡ್ರಿ ಮ್ಯಾಗ ಅದೇನ್ರಿ ನಾ. ಹ್ಮ್ ನಾನು ಈ ಕಡೆ ಬಿ ಯಾರು ಹಿಡಿಯಲ್ಲ, ಈ ಕಡೆ ಬಿ ಯಾರು ಹಿಡಿಯಲ್ಲ. ನಾ ಯಾರಿಗೆ ಕೇಳಿ? ಅರೆ, ಏನು ಕಳ್ತಾ ಇದ್ದೀರಾ ಈಗ? ಸರ್ ಟೀಚರ್ ಅದೀನ್ರಿ ನಾ. ಸರಿ, ಹಾಂ ಸರ್. ಟೀಚರ್ ಆಗಿದ್ಕೊಂಡು ನೀವು 4 ಜನಕ್ಕೆ ಪಾಠ ಹೇಳೋರು ನೀವು ಹತ್ಕೊಂಡ್ ಕುತ್ಕೊಂಡ್ರೆ ಹೆಂಗೆ? ಸರ್ ಕೋರ್ಟ್ ಕೇಸ್ದಾಗ ಯಾ ಟೀಚರ್ ಬಿ ಏನೂ ನಡೆಯಂಗಿಲ್ರಿ. ಹ್ಮ್ ಎಷ್ಟು ಕಲ್ಸರ್ ಬಿ ಏನಂತ. ನಮ್ಮ ಪಪ್ಪ ಬಿ ಟೀಚರ್, ನಮ್ಮ ಮಮ್ಮಿ ಬಿ ಟೀಚರ್. ಹ್ಮ್ ಕ್ಷೇತ್ರ ಬಿಟ್ಟು ಕ್ಷೇತ್ರ ಬತ್ತಪ್ಪ ಅನ್ಸರ್ ಯಾರು ಏನೂ ಮಾಡ್ದಾಗಂಗಿಲ್ಲ. ಹ್ಮ್ ಅನುಭವ ಇಲ್ಲ ಈ ಕ್ಷೇತ್ರದ ನಮ್ಗೆ. ಹ್ಮ್ ಅದಕ್ಕೆ ನೀವೇ ಏನ್ ಮಾಡೋರು? ಗೈಡೆನ್ಸ್ ಕೇಳ ನಿಮ್ನ ಹ್ಮ್ ಕೇಳಬೇಕಾಗ್ತದ. ಹಿರಿಯರ್ ಇರ್ತಾರ, ನಂಬರ್ ಹುಡುಕಾಡಿದ್ರಿ ಸರ್. ಹ್ಮ್ ಒಬ್ಬರನ್ನ ಹೇಳ್ತಾರ, ಕೇಳ್ತಾರ. ಹ್ಮ್ ಇದಕ್ಕಿಂತ ಮೊದಲು ಒಂದ್ಸತಿ ಫೋನ್ ಹಚ್ಚಿನಿ, ಯಾರಿಗ ಸರ್ ಹೆಂಗ ಜೀವನ ಹಿಂಗ್. ಸರಿ, ಈಗ ನಿಮ್ ಹೆಂಡತಿ ನಿಮ್ಮನ್ನ ಬಿಟ್ಟು ಹೋಗಿರೋದು ಏನಕ್ಕೆ? ಮಕ್ಕಳನ್ನೆಲ್ಲ ಕರ್ಕೊಂಡು 10 ವರ್ಷ ಸಂಸಾರ ಮಾಡಿ
12 ವರ್ಷ 10 ವರ್ಷ ಅಲ್ವಾ? ಸರ್ ಅವ್ರು ಸಿಟಿಯಾಗ ಇರ್ತಾರ ನಾನ್ ಡ್ಯೂಟಿ ಹಳೆ ಆಗದ ಹ್ಮ್. ಠೀಕ್ ಅದ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ಆ ಕಡೆ ಈ ಕಡೆ ಮಾಡ್ಕೋತೀನಿ ನಾ ಇಲ್ಲ ನಂಗಿಲ್ಲ ಹ್ಮ್. ಸರ್ ಒಟ್ಟನೆ ಇಲ್ಲತ್ತಂದ್ರ ಹೆಂಗ ಆಗ್ತದ್ರಿ ಸರ್? ಹ್ಮ್. ನಾ ಅಲ್ಲೇ ಬರ್ಬೇಕು ಇಲ್ಲೇ ಸರ್ ಆಗಲ್ರಿ ಅದು ಸರ್. ಒಂದ್ ದಿವ್ಸ ಡ್ಯೂಟಿ ಅಲ್ರಿ ಸರ್, ನಾವ್ ಜೀವನ ಬರ್ ಮಾಡ್ಬೇಕಾಗ್ತದ. ಸರಿ. ಇನ್ ಗೋರ್ಮೆಂಟ್ ನಾಗ ಡ್ಯೂಟಿ ಮಾಡ್ತೀನಿ ಠೀಕ್ ಅದ್ರಿ ಸರ್, ಡ್ಯೂಟಿ ಸಿಟಿಯಾಗ ಇರ್ಬೇಕು ಹಿಂಗೇನ್ ಇಲ್ರಿ ಹ್ಮ್. ಸರ್. ನಮ್ ಪ್ರಾಬ್ಲಮ್ ತಿಳ್ಕೊರಿ, ಗೋರ್ಮೆಂಟ್ ನೌಕರದ್ರ ಎಷ್ಟ್ ತ್ರಾಸ ಎಷ್ಟ್ ಅಡ್ತಂದ್ರ ಅದ್ ಬಿ ನೋಡ್ರಿಲ್ಲ, ನೀವು ಟೀಚರ್, ಒಟ್ಟ ನೋಡಂಗಿಲ್ಲ ಯಾರು. ನಿಮ್ಗೆ ಟೀಚರ್ ಕೆಲಸ ಸಿಕ್ಕಿ ಎಷ್ಟು ವರ್ಷ ಆಯ್ತು? ಸರ್ ಡ್ಯೂಟಿ ಬಂದು 2009 ರೀ ನನ್ ಡ್ಯೂಟಿ ಬಂದು 2009. ಸರ್. ಒಂದು ದಿವ್ಸ ಒಂದು ಫ್ಯಾಮಿಲಿ ಅಲ್ಲಿ ಎಂದ್ ಅಕ್ಕಿಂದು ಮನಿ ಅಂತ ಬಂದ ಅಥವಾ ಅಂದ್ರ ನೀವ್ ಗೊತ್ತಿಲ್ಲ ಮಯ ಇರ್ತಾರಲ್ಲ ತವ್ರ ಮನಿ ಇರ್ತಾರಲ್ರಿ. ಹ್ಮ್. ಎಂದ ತವ್ರ ಮನಿ ನಂದ ಸಂಸಾರಕ್ಕೆ ಹೇಳ್ತೀರಿ ಸರ್. ಹ್ಮ್. ಅಂದ್ರೆ ನಮ್ ಮೊದ್ಲು ಸಾಂಗ್ಲಿ ಜಿಲ್ಲಾಗಿದ್ರಿ ಸರ್. ಹ್ಮ್. ಸಾಂಗ್ಲಿ ಜಿಲ್ಲಾಗಿದ್ದ ಹ್ಮ್. ಉಮ್ರಾಣಿ ಊರ್ರಿ ಸರಿ. ಇಬ್ರು ಸುಖದಾಗಿತ್ತು. ಸರಿ. ಆಕಿ ಪ್ರೆಷರ್ ಮಾಡಿ ಆತ್ಮಹತ್ಯೆ ಮಾಡ್ಕೋತ ಅದು ಮಾಡಿ ಪ್ರೆಷರ್ ಮಾಡಿ ಬದ್ಲಿ ಮಾಡ್ಕೊಂಡು ನನಗ ಸೋಲಾಪುರ ಜಿಲ್ಲಾಗ ತಂದಿಲ್ರಿ. ಸೋಲಾಪುರ ಜಿಲ್ಲಾ ಅಂದ್ರೆ ಹಾಕಿದ್ರಿ ಸರಿ. ತಂದ್ರು. ತನ್ ತವ್ರ ಮನೆ ಅಂತ ಕಿಟ್ಲು, ಅವ್ರ ಕಾಕ ಅಂತ ಕಿಟ್ಲು. ಹ್ಮ್. ಸರ್ ಗಪ್ಲಿದ್ದ ಹ್ಮ್. ಸರ್. ಒಮ್ಮಿಂದೊಮ್ಮೆ ಯಾವ ಮನುಷ್ಯ ಈ ಸದ್ಯ ನಾನೇ ನಿಮ್ ಬೆಂಗಳೂರದ ಬಂದ್ ಅಥವಾ ಈ ಸದ್ ನೀವ್ ಎಲ್ಲಿದ್ರಿ ಅಲ್ಲಿ ಬಂದ್ ಶೆಟ್ ಆತ್ ನೀವು ಒಂದೇ ದಿನದಾಗ ಶೆಟ್ ಆಗಲ್ರಿ ಮನುಷ್ಯ. ಹ್ಮ್. ಹ್ಮ್. ಹೌದು. ಏನೂ ಆಗಲಿ ಸರ್ ನನ್ನ ಕಲಿ. ಹ್ಮ್. ಅರೆ ನಾನ್ ಈಗ ಡ್ಯೂಟಿ ವಿಚಾರ ಮಾಡು, ನಂದು ತ್ರಾಸ್ ವಿಚಾರ ಮಾಡುತ್ತೆ, ಏನು ಕೇಳಿದ್ರಿ ಸರ್, ನಾನು ಹ್ಯಾಂಗ್ ಕುಣಿಬೇಕು. ಏನ್ ಸರ್ ನಿಮ್ಮ ಹೆಸರು? ಸರ್ ಮಧುಸೂದನ್ ಶಿದ್ರಾಯ್ ಕಟಗೇರಿ. ಮಧುಸೂದನ್ ಸಿದ್ದರಾಯ್ ಕಡಗಿರಿ. ಈಗ ಮಧುಸೂದನ್ ಸರ್, ನಾನು ಹೇಳೋದು ಏನಂದ್ರೆ, ಈಗ ನಿಮ್ಗೆ ಮದ್ವೆಗ್ ಮುಂಚೆನೆ ನಿಮ್ಗೆ ಜಾಬ್ ಸಿಕ್ಕಿತ್ತು ಅಲ್ವಾ? ಹಾ ಸರ್. ಕರೆಕ್ಟ್ ಅಲ್ವಾ? ಹ್ಮ್ ಸರ್. ಅವ್ರು ಒಂದ್ 10 ವರ್ಷ ಸಂಸಾರ ಮಾಡಿದಾರಾ? 13-14 ವರ್ಷ. ಹ್ಮ್. ಹಾ ಸರ್. 13-14 ವರ್ಷ ಸಂಸಾರ ಮಾಡಿದಾರೆ. ಸೊ ಆವಾಗೆಲ್ಲ ಚೆನ್ನಾಗಿದ್ದು, ಇವಾಗ 2 ವರ್ಷದಿಂದ ಬಿಟ್ಟು ಹೋಗಿದ್ದೇನಕ್ಕೆ? ಸರ್ ಬಿಟ್ಟು ಹೋಗೋದ್ ಪ್ರಶ್ನೆ ಎಲ್ಲ. ಯಾವಾಗ ಅವ್ರ ತವ್ರ ಮನಿ ಸಿಗತ್ತು ಆಕಿ ನನಗೆ ಬಿಟ್ಟೇ ಬಿಟ್ಲ್ರಿ. ಹ್ಮ್. ತವ್ರ ಮನಿ ಯಾವಾಗ ಬಂದ್ ಆಕಿ ಟೇಕಾಸ್ ನೋಡ್ರಿ ಅದ್ ಮುಗಿದ ಹೋಯ್ತು. ನನ್ನ ಸಂಸಾರ ಹಾಳಾಗಿ ಹತ್ತು. ಹ್ಮ್. ಅದು ಹೊರಗೆ ಬರ್ಬೇಕ 6 ತಿಂಗಳು ವರ್ಷ ಹೋಯ್ತು. 6 ತಿಂಗಳು ವರ್ಷ ಎಲ್ಲ ಕೋರ್ಟ್ ಕೇಸ್. ಹ್ಮ್. ಏನ್ ಮಾಡ್ಲಿ ನನ್ ಇಲ್ಲಿ ಯಾರು ಇಲ್ಲ, ಆಕಿನ ಸಂಬಂಧ ಬಂದಿನಿ ನಾ. ಹ್ಮ್. ಆಕಿನ ನನಗ್ ಬಿಟ್ಟು ಹೋದ್ರ ನಾ ಯಾರಿಗ್ ಕೇಳಿ? ಹ್ಮ್. ಯಾರಿಗ್ ಕೇಳಪ್ಲಿ ಇಲ್ಲ. ಹ್ಮ್. ಕೇಳಿದ್ರೆ ಯಾರು ಉತ್ತರ ಕೊಡ, ಯಾರು ಮಾತಾಡಂಗಿಲ್ಲ. ಹ್ಮ್. ಅಂದ್ರ ತವ್ರ ಮನಿ ಅಂದ್ರ ಹ್ಮ್. ಅಂದ್ರೆ ನಿಮ್ ಜೊತೆ ಇದ್ದಾಗ ಚೆನ್ನಾಗಿರ್ತಾರೆ, ತವ್ರ ಹಾ ಮನೆಗೆ ಇದ್ದಾಗ ಹೋದ್ರೆ ಚಲೋ. ಬದಲಾಗ್ಬಿಡ್ತಾರೆ. ಸರ್ ತವ್ರ ಮನಿ ಏನ್ ಬತ್ರಿ ಸರ್, ನಂದು ಜೀವನ ಬದಲಾಗ್ಬಿಡ್ತು. ಹ್ಮ್. ಹ್ಮ್. ಈಗ ನೀವು 2 ವರ್ಷದಿಂದ ಹೋಗಿ ಮಾತಾಡ್ಸಿಲ್ವಾ? ಸರ್ ಫೋನ್ ಅದ್ರಿ ಎತ್ತಂಗಿಲ್ರಿ. ಎತ್ರ ಒಂದ್ ವಿಷಯ ಬೇರೆ ಬರ್ತಾವ, ಒಂದ್ ವಿಷಯ ಬೇರೆ ಮಾತಾಡ್ತಾಳೆ. ಏನ್ ಮಾತಾಡಿದ್ರೆ ಅದಕ್ಕೆ ಅರ್ಥನೇ ಇರಂಗಿಲ್ಲ. ಹ್ಮ್. ಆಕಿ ಏನ್ ಮುಂದಿನ ತಾರೀಕಿಗೆ ಕೋರ್ಟ್ ಬೇಕು ಅದು ಮಾತಾಡ್ತಾಳ್ರಿ. ನನಗದು ಗೊತ್ತಾಗಂಗಿಲ್ಲ. ಹ್ಮ್. ಫೋನ್ ಹಚ್ಚಿದ್ರ ಹಿಂಗ್ ಮಾತಾಡ್ತಾಳ್ಕಿ. ಅದು ಗೊತ್ತೇ ಆಗಂಗಿಲ್ಲ. ಇದು ಹಿಂಗೆ ಮಾತಾಡ್ತಾಳೆ, ಇದೇ ಮಾತಾಡ್ತಾಳೆ. ಕೂಸು ಹೇಳ್ಬೇಕು ಏನ್ ಮಾಡಿದ್ರೆ ಅಬ್ಬೋ ನನ್ ಮೇಲೆ ಬರ್ತಾರೆ. ಹ್ಮ್. ಹ್ಮ್. ಸರ್ ಯಾನೇ ಮಾಡಿದ್ರು ಬಿ ಅವ್ರು ಹಿಂಗ್ ಪ್ರಯತ್ನ ಮಾಡ್ತಾರೆ. ಮುಂದಿನ ಮನುಷ್ಯ ಸಿಟಿಗೆ ಬರ್ಬೇಕು. ಹ್ಮ್. ಮುಂದೆ ಏನ್ ಮಾಡೋದು? ಹ್ಮ್. ಸಿಟಿಗೆ ಬತ್ತು ಸಿಟಿಗೆ ಬರ್ತಾವ ನಾವು ಆತ್ನೇ. ಹ್ಮ್. ಏನ್ ಮಾಡಿ ಮನುಷ್ಯ ಬಿ ಒಂದು ಕ್ಯಾಪಾಸಿಟಿ ಇರ್ತದ್ರಿ. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ? ಸರ್ ಎಲ್ಲಾ ಬಿಟ್ಟು ಬಂದಿನ್ರಿ. ಅವ್ವ, ಅಪ್ಪ, ಊರ, ಅಣ್ಣ, ತಮ್ಮ, ತಾಲೂಕಾ, ಜಿಲ್ಲಾ ಎಲ್ಲಾ ಬಿಟ್ಟು ಹೆಂಡತಿ ಸಂಬಂಧ ಬಂದಿನ್ರಿ ಸರ್. ನಿನ್ ಹೆಂಡತಿ ಮನೇಲಿ ಯಾರ್ಯಾರು ಇದ್ದಾರೆ? ಅಪ್ಪ, ಹ್ಮ್. 2ನೇ ಹೆಂಡತಿ ಅಪ್ಪ, ಹೆಂಡತಿ ಅವ್ವ, ಹ್ಮ್. ಹ್ಮ್. ಅವ್ರ ಕಾಕ ಹ್ಮ್. ಅದಾರಿ. ಭರ್ಪೂರ್ ಅದಾರಿ ಸರ್. ಆಕೇನ್ ಸಪೋರ್ಟ್ ಏನ್ ಕಮ್ಮಿ ಇಲ್ರಿ. ಹ್ಮ್. ನಾವು ಒಬ್ಬಿದ್ದೇನ್ರಿ, ನನ್ಗೆ ಯಾರು ಇಲ್ಲ ಸರ್. ಡ್ಯೂಟಿ ಅಟೆ ಮಾಡ ಅದ್ ಬಿಟ್ಟು ನಂಗೆ ಯಾರು ಇಲ್ಲ ಸರ್. ನಾ ಮನಿ ಅದ್ರಿ ಸರ್, ಹ್ಮ್. ಚಡ್ಚನ್ರಿ. ನಂದು ಕುದೂರ ಗೋಡಿಯಾಳ ಅಂತ ಬರ್ತದ್ರಿ. ಸರಿ. ಗೋಡಿಯಾಳ ಅಂತ ಚಡ್ಚಿ ಅಂತೇಳಿ ಉಮದಿ. ಹ್ಮ್. ಸುತ್ತಮುತ್ತ ಊರದವ ಅಥವಾ ವಿಜಾಪುರ ಸುತ್ತಮುತ್ತ ಸಾಲಿಗಳದವ. ನಾ ಡ್ಯೂಟಿ ಇದ್ದೇನೆ, ಟೀಚರ್ ಇದ್ದೇನ್ರಿ. ಹ್ಮ್. ಹೋಗಮಿತ್ತಂದ ಹ್ಮ್. ಸರ್ ಅಂಡರ್ ಪ್ರೆಷರ್ ತಪ್ಪ ಯಾರು ಏನೂ ಮಾಡದಾಗಲ್ಲ ಸರ್. ಹ್ಮ್. ಎಷ್ಟು ಪ್ರೆಷರ್ ಇರ್ಬೇಕು ಮನುಷ್ಯ. ಹ್ಮ್.
ಪ್ರೆಷರ್ ಅಂದ್ರ ಇನ್ ಮನಿ ಮೇಲೆ ಜಿಗಿತ ಊರ್ಲಕೊಂಡು ಸಾಯಿತ ಗ್ಯಾಸ್ ಚಾಲು 1 ತಾಸು 2 ತಾಸು ಕೂತಲ್ರಿ ಯಾರಿಗೆ ಕೇಳ್ತಾನ ನಾನ್ ನಿಮ್ಮಂತೆ ಬರ್ಬೇಕು ಸರ್. ಆತ್ಮೀಯತೆ ಪ್ರಯತ್ನ ಮಾಡ್ತಪ್ಪ ಗಡಸ್ ಗಪ್ ಬೀಳ್ತದ ಅಲ್ಲಿ ಗಪ್ ಬೀದ್ ಬಂದ ಮಾಡ್ರಿ ಮುಂದ ಇಲ್ಲಿ ಬಂದ್ ಹಿಂಗ. ಸರಿ, ನೀವು ಹೋಗಿ ಅವ್ರ ಮನೇಲಿ ಕುತ್ಕೊಂಡು ಅವ್ರ ಅಮ್ಮ ಅಪ್ಪನ ಕೂರ್ಸಿ ಅವ್ರ ಚಿಕ್ಕಪ್ಪ ಅವ್ರ ಸರ್ ಆಗಲ್ರಿ, ನೀವು ಬರ್ತಿದ್ರೆ ಹೇಳ್ರಿ. ನಾನು ಈ ತರ ಬರ್ಬೇಕಂದ್ರೆ ನಾನು ಇದಕ್ ಮುಂಚೆನೆ ಹೇಳಿದ್ದೀನಿ, ನಿಮ್ಮಂತ ಫೋನ್ ಮಾಡ್ತಾರಲ್ಲ ನೊಂದೋಗಿರೋ ಎಲ್ಲಾ ಗಂಡಸರ ಮನೆಗೂ ಹೋಗಿ ಅವ್ರ ಮನೆಗೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಶ್ರೀಕೃಷ್ಣ ಪರಮಾತ್ಮನ ಅವತಾರ ತರಬೇಕು. ಎಲ್ಲಿಗಂತ ಹೋಗ್ಲಿ ನಾನು? ಸರ್ ನೀವ್ ಯಾರ್ರಿ ಮಾಡ್ತಿರ್ತಿಲ್ಲ ಫೋನ್ ಹಚ್ತೀನಿ, ಇಲ್ಲ, ಇಷ್ಟೊತ್ತರ 2-3 ಫೋನ್ ಹಚ್ತೀನಿ ಸರ್, ಫೋನ್ ಮಾಡಿದ್ನಿ. ಈ ಕಡೆ ಮಾಸ್ಟರ್ ಬಿ ನೋಡ್ತೀನಿ ಸರ್. ನಾ ಈಗ ಈ ಕಡೆ ನೀವೇನೋ ನಮ್ ಪಕ್ಕದ ರೋಡಲ್ಲಿ ಇದ್ದೀರಾ ಅಥವಾ ನಮ್ ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ಸರಿ, ಓಕೆ, ಒಂದ್ ಸಂಸಾರ ಸರಿ ಹೋಗುತ್ತೆ. ಸರ್ ವಿಜಯಪುರದ ಯಾರಿದ್ರ ನಂಬರ್ ಕೊಡ್ರಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ನಾ. ಸರಿ, ಖಂಡಿತ ಕೊಡ್ತೀನಿ. ಓಕೆ, ಸೊ ನಾನ್ ಕೇಳ್ತಾ ಇರೋದು, ಓಕೆ, ಬಿಜಾಪುರಿಂದ ನಾನು ಕಳಿಸ್ತೇನೆ. ಓಕೆ, ಅಲ್ಲಿ ನಮ್ಮವ್ರು ಇದ್ದಾರೆ, ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ. ಬಟ್ ನೀವ್ ಯಾಕೆ 2 ವರ್ಷದಿಂದ ಹೋಗಿ ನೀವು ಈಗ ನಿಮ್ ಮಕ್ಕಳನ್ನ ನೋಡಿ 2 ವರ್ಷ ಆಯ್ತಾ? ಸರ್ ಹೋಗ್ತೇನ್ರಿ ಬರ್ತೀನ್ರಿ, ಬಟ್ ಮಾತಾಡೋದು ಎಷ್ಟು ಲಿಮಿಟ್ ಆಗ್ತದ್ರಿ, ಅದಕ್ಕೆ ಲಿಮಿಟ್ ಇರ್ತದ್ರಿ ಮನುಷ್ಯಗಳು. ಹಿಂಗೆ ಮಾತಾಡ್ಬೇಕು, ಇದೇ ಮಾತು. ನನ್ ಕೂಸುಗಳು ಇನ್ನೊಂದು ತೊಡಿ ಬಿಟ್ಟು ನಾನು ತಲೆ ಬಿಟ್ಟು ತಳಗ ಇಳಿದಿಲ್ಲ ಸರ್. ಈಗ ಪರಿಸ್ಥಿತಿ ಹಿಂಗ್ ಬತ್ತು ಅಂದ್ರ ತವ್ರ ಮನೆ ಹಿಂಗೆ ಬರ್ತದೇನ್ರಿ? ತವ್ರ ಮನೆ ದೊಡ್ಡದಾಯ್ತು, ನಾವೇನ್ ಸಂಬಂಧ ಇಲ್ಲ ಅಲ್ಲಿ. ಸರ್ ಬಿಟ್ನಿ, ಎಲ್ಲಾ ಬಿಟ್ನಿ ಸರ್, ಅವ್ರ ಸಂಬಂಧ ಎಲ್ಲಾ ಬಿಟ್ನಿ. ತವ್ರ ಮನೆ ಹಿಡಿದಪ್ಪ ನನಗ ಆಗಲ್ಲ ಸರ್, ನಂಗೆ ಡ್ಯೂಟಿ ಮಾಡ್ಬೇಕಂದ್ರ ಪೈಲ ಡ್ಯೂಟಿ ಮಾಡವ. ಮಕ್ಳು ಚೆನ್ನಾಗಿ ಮಾತಾಡ್ತಾರ ಫೋನ್ ಮಾಡಿ? ಇಲ್ರಿ ಸರ್, ಈಗ ಅನ್ಕ ಬಂದಾಗ್ಯಾರಿ. ಅವ್ರ ಮೊದ್ಲು ಚಂದ ಇದ್ರು, ಎಲ್ಲಾನು ಚಂದ ಸರ್. ಎಂದ್ ಬಂದ್ ನೋಡ್ರಿ ತವ್ರ ಮನೆಗೆ ಹಾಕಿಂದು ಕೆಡತ್ರಿ, ಕೆಟ್ಟ ಹೋಯ್ತು. ಅವ್ರದ್ದು ಕೇಳದ್ನಿ ಸರ್, ಎಷ್ಟ್ ಕೇಳ್ಬೇಕು ಕೇಳ್ದು, ಲಿಮಿಟ್ ಮೀರಿತ್ ಸರ್. ಹಿಂಗೆ ಮಾಡು ಇದೇ ಮಾಡು ಆಗಲ್ರಿ ಸರ್. ಈಗ ನಿಮ್ಗೆ ಏನ್ ಬೇಕು? ಹೆಂಡತಿ ಮಕ್ಳು ಬೇಕಾ? ನೆಮ್ಮದಿ ಬೇಕಾ? ಏನ್ ಬೇಕು ಜೀವನದಲ್ಲಿ? ಸರ್ ಎಷ್ಟ್ ಸಲ್ತಿ ಕೇಳ್ದ, ಬಾ ಬಾ ಕರ್ಲಿ ಬಿಟ್ಟು ಬರ್ಲಿ ಹ್ಯಾಂಗ್ ಮಾಡ. ಕರೆ ಪದ್ಧತಿ ಹೆಂಗಿರ್ತದ, ಎಷ್ಟ್ ಬಿ ಕರ್ದ, ಹ್ಯಾಂಗ್ ಪದ್ಧತಿ ಬೇಕ ಅಕ್ಕಿ ಹ್ಯಾಂಗ್ ಬೇಕು ಹಂಗ್ ಕರ್ದ. ತಿರ ಇಟ್ಟು ಅಬ್ರೂಡಿ ಮಾಡ್ಬಿಡ್ದ್ರಿ. ನಿಮ್ ಹೆಂಡತಿ ನಂಬರ್ ಹೇಳಿ, ಮಾತಾಡಮ್ಮ, ಹೇಳೋಣ ಕೇಳೋಣ. ಹೆಂಡತಿ ಹೆಸರೇನು? ಲಕ್ಷ್ಮೀ ರೀ ಸರ್. ಹಲೋ, ಒಂದ್ ನಿಮಿಷ. ಲಕ್ಷ್ಮಿ ಅವರಲ್ಲ? ಫೋನ್ ಬಂತು, ಯಾರು? ಲಕ್ಷ್ಮಿ ಅವರೇ, ನಾನ್ ಸೂರ್ಯ ಅಂತೇಳಿ ಪುರುಷ ರಕ್ಷಣಾ ಆಯೋಗದಿಂದ ಬೆಂಗಳೂರಿದ್ದ. ನೀವು 2 ವರ್ಷ ಆಗಿದೆ ಅಲ್ಲ ಮನೆ ಬಿಟ್ಟು ಹೋಗಿ, ಗಂಡನ್ನ ಬಿಟ್ಟು ಹೋಗಿ. ಏನಾಗಿದೆಮ್ಮ? ಗಂಡ ಬೇಡವಾ ನಿಮ್ಗೆ? ನಾ ಬಿಟ್ಟಿಲ್ರಿ, ಅವ್ರು ಹೋಗ್ಯಾರ್ರಿ ಬಿಟ್ಟು. ಹೌದಾ? ಅವ್ರು ಬಿಟ್ಟು ಹೋಗ್ಯಾರ್ರಿ, ನಾ ಎಲ್ಲಿ ಹೋಗಿಲ್ರಿ. ನಂಗೆ ಎಲ್ಲಿ ಬಿಟ್ಟು ಹೋಗ್ಯಾರ, ನಾ ಅಲ್ಲೇ ಇದ್ದೀನ್ರಿ. ಎಲ್ಲಿ ಬಿಟ್ಟು ಹೋದ್ರು ನಿಮ್ಮನ್ನ? ಅವ್ರ ಎಲ್ಲಿ ನಮ್ ಎಲ್ಲಾರ್ ಕೂಡಿ ಎಲ್ಲಿ ಇದ್ದಿದೀವ್ರಿ, ಅಲ್ಲೇ ಬಿಟ್ಟು ಹೋಗ್ಯಾರ್ರಿ ಅವ್ರ ನಮ್ಗ. ಹಂಗಾದ್ರೆ ಅವರು ಊರ್ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಬಂಧು ಬಳಗನೆಲ್ಲ ಬಿಟ್ಟು, ಏನೋ ನಿಮ್ಗೋಸ್ಕರ ಬಂದು ಮನೆ ಮಾಡ್ಕೊಂಡು ಅವರು ಟೀಚರ್ ಕೆಲಸ ಮಾಡ್ಕೊಂಡಿರೋದು ಅದೆಲ್ಲ ಸುಳ್ಳ ಹಂಗಾರೆ? ಇಲ್ರಿ, ಯಾರ್ ಅಂದಿದಾರ ಹಂಗ? ಸರಿ ಆಯ್ತು, ನೀವ್ ಯಾಕೆ ನಿಮ್ ಗಂಡನ ಮನೆಗೆ ಹೋಗ್ತಾ ಇಲ್ಲ? ಅವ್ರು ಬಿಟ್ಟು ಹೋದ್ರ? ಅವ್ರು ಎಲ್ಲಿರೋದು ಹೇಳೋದೇನಿಲ್ರಿ, ಅವ್ರು ಹೇಳಂಗಿಲ್ಲ ಆಗ್ಯಾರ್ರಿ ಎಲ್ಲಿರೋದು. ಅವ್ರು ಎಲ್ಲಿರೋದಂತ ಹೇಳಲಾಗ್ಯಾರಿ. ಅವ್ರು ಕೇಳ್ರಿ, ನಿಮ್ ಕಾಂಟ್ಯಾಕ್ಟ್ ತಿಳಿನಿಲ್ರಿ ನಂಗ. ಅವ್ರು ಕೊಟ್ಟಾರ್ರಿ, ಮಧು ಕೊಟ್ಟಾರ್ರಿ ನಿಮ್ ನಂಬರ್ ನಂಗ. ಹೌದು. ರೀ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿದಾರಾ? ರೀ, ಅವ್ರು ಬಿಟ್ಟು ಹೋಗ್ಯಾರಿ, ಕೇಳ್ರಿ ಆದ್ರ ಅವ್ರಿಗೆ. ಸರಿ, ಅವ್ರು ಬಿಟ್ಟು ಹೋಗಿದಾರೆ ಅಂತಾನೆ ಅನ್ಕೊಳ್ಳೋಣ. ಈಗ ನಿಮ್ಗೆ ಗಂಡ ಬೇಕು ಅಂತ ಹೇಳಿದ್ರೆ, ಸಂಸಾರ ಬೇಕು, ಬಾಳ್ಬೇಕು, ಬದುಕ್ಬೇಕು ಅಂತ ಇದ್ರೆ, ನೀವು ನಿಮ್ ಮಕ್ಕಳನ್ನ ಕರ್ಕೊಂಡು ಗಂಡ ಎಲ್ಲಿದ್ದಾನೆ ಅಲ್ಲಿ ಹೋಗಿ ಬಾಳ್ಬೇಕು, ಬದುಕ್ಬೇಕು ಅಲ್ವಾ? ಬದುಕ್ಬೇಕಲ್ರಿ, ಎಲ್ಲಾ ತಿಳಿತದಲ್ರಿ. ಮತ್ತೆ ಯಾಕೆ ಹೋಗ್ತಾ ಇಲ್ಲ? ಅವ್ರು ಕರಿತಾನೆ ಇಲ್ಲಲ್ರಿ, ಎಲ್ಲಿರೋದಂತ ಹೇಳ್ತಾನೆ ಇಲ್ಲಲ್ರಿ. ಅವ್ರು ಹೇಳಲೇ ಆಗ್ಯಾರಿ ಎಲ್ಲಿರೋದಂತ. ಕರೀಲಿರಿ, ಈಗ 2 ವರ್ಷ ಐತ್ರಿ. ಸರಿ, ನಿಮ್ಗೆ ಹೇಳೋದಾದ್ರೆ ಅವ್ರೆಲ್ಲ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ರ ಗೊತ್ತಿಲ್ರಿ ನನ್ಗ. ನನ್ನ ಹತ್ರ ನಿಮ್ ಬಗ್ಗೆ ಏನು ಕೆಟ್ಟದಾಗ ಹೇಳಿಲ್ಲ ಅವರು. ಸೊ ನಾನು ತವ್ರ ಮನೆಗೆ ಹೋಗಿ ಈಗ ನನಗ್ ಹೇಳ್ರಿ, ನನ್ ಮೇಲೆ ಒಂದರೆ ನೀವು ನನ್ ಕ್ಯಾರೆಕ್ಟರ್ ಮೇಲೆ ಬಟ್ಟೆ ಹಾಕ್ತಿರಿ. ನಾ ಏನು ಮಾಡ್ಲಾರ್ದೆ ಒಂದ್ರ ನಿಮ್ಮ ಹುಡುಗ್ಯಾರ ನನ್ ಹಂತಕ್ ಬಿಟ್ಟು ಹೋಗ್ತಿರಿ. ಅವ್ವ ಅಪ್ಪನ್ ಮಾತ್ ಕೇಳಿ ನೀವು ನನ್ ಬಿಟ್ಟು ಹೋಗ್ತಿರಿ.
ಮತ್ ಅಂದ್ರೂ ಗಪ್ಪ ಕೂತ್ರು. ನನ್ ಅನ್ನ ಮಾಡಿಟ್ಟಿದ್ದು ಅಡ್ಗಿ ಸುತ್ನಾಕಿ ನಿಮ್ಮ ಅಪ್ಪ ಬಂದ್ ಒಯ್ತಾನ. ನನ್ ಮನೆಯಿಂದ ಅನ್ನ ಮಾಡಿಟ್ಟಿದ್ನು ನಿಮ್ಮ ಅಪ್ಪ ಊಟಕ್ ಸುತ್ನಾಕ್ ಇಟ್ಟಿಲ್ಲ ನನಗ ಇಲ್ಲಿ ಮನ್ಯಾಗ. ಇದೆಲ್ಲ ಕಟ್ಕೊಂಡು ಹೋದ್ರು ಅವ್ರು ಅಂದ್ರು ನನ್ ಕಡೆ ತಪ್ಪ ತೋರ್ಸದ. ಇದೆಲ್ಲಿ ಹೇಳ್ರಿ. ಸರಿಮಾ, ನಿಮ್ ಗಂಡ ನಿಮ್ಗೆ ಹೊಡೆಯೋದು ಬಡಿಯೋದು ಮತ್ತೊಂದು ಮಗದೊಂದು ನಿಮ್ಗೆ ಊಟ ತಿಂಡಿ ನೋಡ್ಕೊಳ್ದಿರಾ ಇರೋದು, ನಿಮ್ಗೆ ಬಟ್ಟೆ ಬರಿ ನೋಡ್ಕೊಳ್ದಿರಾ ಇರೋದು, ಆತರ ತೊಂದ್ರೆ ಚಿತ್ರಹಿಂಸೆ ಏನಾದ್ರು ಮಾಡೋದು, ನಾನ್ ಕೇಳ್ತಿರೋದು ನಿಮ್ ಗಂಡ ನಿಮ್ಗೆ ಏನ್ ಕೊರತೆ ಇಟ್ರು? ನಿಮ್ಗೆ ಪ್ರೀತಿ ಕಡಿಮೆ ಇಟ್ರ? ಊಟ ತಿಂಡಿ ಕಡಿಮೆ ಇಟ್ರ? ನಾನು ಅಷ್ಟೇ ಮಾಡಿದ್ರಿ ಅವ್ರ ಮೇಲೆ. ಸರಿ, ಪ್ರೀತಿ ಮಾಡಿದ್ಮೇಲೆ 2 ವರ್ಷದಿಂದ ಎಲ್ಲೋಯ್ತು? ಅವ್ರು ಹೋಗ್ಯಾರು. ಮತ್ ನಾನು ಅದೇ ಕೇಳ್ತಾ ಇದ್ದೀನಿ, 2 ವರ್ಷದಿಂದ ಎಲ್ಲಿ ಹೋಯ್ತು ಪ್ರೀತಿ? ಸರಿ, 12-13 ವರ್ಷ ಸಂಸಾರ ಮಾಡಿದ್ರಿ. ಶೋ 12-13 ಹೇಳಿಮಾ. ಸರಿ, ಬಿಟ್ಟು ಅವ್ರು ಹೋದ್ರಿ ನನ್ಗ. ಸರಿಮಾ, ಅವ್ರು ಬಿಟ್ಟು ಹೋದ್ರು ಅನ್ಕೊಳ್ಳಿ. ಅವ್ರು ಒಂದ್ ನಿಮಿಷ, ಓಕೆ, ಅವ್ರದ್ದು ತಪ್ಪಿದ್ರೆ ನನ್ಗೇನ್ ದೊಡ್ಡಪ್ಪ ಚಿಕ್ಕಪ್ಪನ ಮಗ ಅಲ್ಲ, ತಗೊಳ್ತೀನಿ ಇವಾಗ ಅವ್ರಿಗೂ ಲೈನ್ಗೆ. ಈಗ ನಾನ್ ಹೇಳೋದು, ಈಗ ನಿಮ್ಗೆ ನೀವು ಅವ್ರನ್ನ ಬಿಟ್ಟಿ ಹೋಗಿ ನಿಮ್ ತವ್ರ ಮನೇಲಿ ಇದ್ದೀರಾ ಅಂತ ಅವ್ರು ಹೇಳ್ತಿರೋದು. ಈಗ ನೀವ್ ಹೇಳ್ತಿದ್ದೀರಾ ಅವ್ರ ಎಲ್ಲಿ ಬಿಟ್ಟು ಹೋಗ್ಯಾರಲ್ರಿ, ನಾ ಅಲ್ಲದಿನ್ರಿ ಸರಿ. ಈಗ ಹಾಲಿಡೇ ಅದಾವ್ರಿ, ವೆಕೇಶನ್ ಅದಾವ್ ಮಹಾರಾಷ್ಟ್ರನಾಗ, ಗೊತ್ತದ್ರಿ? ವ್ಯಾಕೇಶನ್ ಸಂದಿ ಇಲ್ಲಿ ಸಮ್ಮರ್ ವೆಕೇಶನ್ ಇಲ್ಲಿ ತವ್ರ ಮನಿಗ್ ಬಂದಿದ್ 4 ದಿನ ಅಷ್ಟೇ. ಕರೇರಿ, ನಂಗ್ ಎಲ್ಲಿ ಬಿಟ್ಟು ಹೋಗ್ಯಾರ ನೀವ್ ಬಂದ್ ನೋಡ್ರಿ. ಆದ್ರ ನಾ ಅಲ್ಲೇ ಇದ್ದೇನ್ರಿ. ನಿಮ್ ತವ್ರ ಮನೇಲಿ ಅವ್ರ ಎಲ್ಲಿ ಬಿಟ್ಟು ಹೋಗ್ಯಾರ? ಇಲ್ರಿ, ನಾ ತವ್ರ ಮನೆಗಿಲ್ಲ. ಯಾರ್ ಹೇಳ್ಯಾರ ನಿಮ್ಗ? ಅವ ಎಲ್ಲಿ ಬಿಟ್ಟು ಹೋಗ್ಯಾನಲ್ರಿ ನನ್ ಗಂಡ. ನಿಮ್ಗ ಬಾಡಿಗೆಗೆ ಅಲ್ಲೇ ಇದ್ದೀವ್ರಿ ನಾವು. ಒಂದು ನಿಮಿಷ ಲಕ್ಷ್ಮಿ ಅವ್ರೆ, ಆಯ್ತು, ಓಕೆ ಅಮ್ಮ. ಈಗ ಬಿಟ್ಟು ಹೋದ್ರಲ್ಲ, ನೀವ್ ಯಾಕೆ ನಿಮ್ಮ ಗಂಡನ್ನ ಹುಡುಕ್ಲಿಲ್ಲ? ನೀವ್ ಯಾಕೆ ಎಲ್ಲಿದ್ದಾರೆ ಅಂತ ತಿಳ್ಕೊಂಡಿಲ್ಲ? ಸರಿ, 1 ಮಿನಿಟ್. ನಂಗ 8 ಡಿಸೆಂಬರ್ 2023 ಅವ್ರು ಬಿಟ್ಟು ಹೋದ್ರ. ಮುಂದ್ ನಾ ಹುಡುಗ್ಯಾರ ಸಾಲಿ ಸಲುವಾಗಿ ಎಲ್ಲಿ ಬಿಟ್ಟು ಹೋಗ್ಯಾರ ಅಲ್ಲೇ ನಿಂತ್ರಿ. ಸಾಲಿ ಕಂಪ್ಲೀಟ್ ಆದ ಬಳಿಕ ಇಲ್ಲಿ ಸುಟ್ಟಿಗ್ ಬಂದು ಇಲ್ಲಿ ತವ್ರ ಮನ್ಯಾಗ ಬಂದ್ ನಿಂತು ಪೋರ್ಗಳಿಗೆ ಹುಡುಗ್ಯಾರಿಗೆ ಇಲ್ಲಿ ನಮ್ ತವ್ರ ಮನ್ಯಾಗ ಬಿಟ್ಟ ಅವ ಎಲ್ಲಿ ಅದಾನು ಅಲ್ಲಿ ತನ್ ಕುಡ್ಕೊಂಡ್ ಹೋದ್ನೆ. ಅಲ್ಲಿ ಅವ್ರ ಅಪ್ಪ ಕರುಷ್ ನಂಗ್ ಹೊಡೆದಾರೆ. ನೀವ್ ಕೇಳ್ರಿ. ಯಾರು ಹೊಡೆದ್ರು? ನನ್ ಗಂಡ. ಕೇಳ್ರಿ. ಹೊಡೆದ್ರಿ, ನೀವ್ ಕೇಳ್ರಿ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಲಕ್ಷ್ಮಿ ಅವ್ರ, ಬರೀ ಠೀಕ್ ಅದ 1 ಮಿನಿಟ್ ರೀ. ಅಲ್ಲಿ ಹೊಡೆದ್ರು ಅಂದ್ರೂ ನೀ ಇಲ್ಲ ಹೋಗ್ಲಕತ್ತಂದೆ. ಅವ್ರ ಅಪ್ಪನ ಕಡೆ ಹೋದ್ನೆ. ನಾವ್ ನೀ ಕುಡದ್ ಬಿಡು ಅಂತ ಹೇಳಂಗಿಲ್ಲ. ಅವ್ರ ಅಪ್ಪನ್ ಮಾತ್ ಬತ್ತಿದ್ದು ನನ್ ಅವ್ರ ಬಾಯಿಗೆ. ಈಗ ನಾನ್ ಹೇಳೋದು, ಓಕೆ, ನಿಮ್ಗೆ ಈಗ ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಏನ್ ಬೇಕಮ್ಮ ನಿಮ್ಗೆ? ಅವ್ರಿಗೆ ಏನ್ ಬೇಕು ಕೇಳ್ರಿ ಸರ್. ಅವ್ರಿಗೆ ಹೆಂಡತಿ ಮಕ್ಳು ಬೇಕು. ನಂಗ ಗಂಡ ಬೇಕ್ರಿ. ಠೀಕ್ ಅದ. ಒಂದೀಗ ಸಿಂಪಲ್ ಮುಗಿದೋಯ್ತು. ಕೇಳ್ಕತ್ತಮ್ ನಾಟಕ ಬಂದ್ ಯಾಕೆ ತಲೆ ಕೆಡಿಸ್ಕೋಬೇಕು? ಅರ್ಧ ಆಯುಷ್ಯ ಮುಗಿದಲ್ರಿ ಇಬ್ಬರದು ಗಂಡ ಅಂತಿದೀಗ. ಅದನ್ನೇ ಹೇಳ್ತಿರೋದು. ನೀವೇನ್ ದಿನ ಚಿಕ್ಕ ಹುಡುಗರು ಆಗ್ತಾ ಇದೀರೇನೋ? 1 ಮಿನಿಟ್ ರೀ. ಹುಡುಗರ್ದು ಮುಂದಿನ ಆಯುಷ್ಯ ಲೈಫ್ ಅದು ಇಂಪಾರ್ಟೆಂಟ್ ಅದನ್ನಿಲ್ರಿ ಈಗ. ಎಸ್, ಗುಡ್. ಹೌದು, ಅದು ಇಂಪಾರ್ಟೆಂಟ್ ಅದ. ನಮ್ದು ಆಯುಷ್ಯದ ಇನ್ನೂರು ಕುತ್ಕೊಂಡಿರೋದೈತ್ರಿ ಹಿಂದೆ. ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಲಕ್ಷ್ಮಿ ಅವ್ರೆ. ನನ್ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ. ನೀವು ಇಬ್ರು ಮದ್ವೆ ಮಾಡ್ಕೊಂಡು 13-14 ವರ್ಷ ಸಂಸಾರ ಮಾಡಿದಿರಿ. ನೀವು ನಿಮ್ ಗಂಡನ್ನ ಬಿಟ್ಟು ನೀವು ಬೇರೆ ಹೆಲ್ತಿನೋ ಕೆಲಸ ನೀವು ಮಾಡ್ಲಿಲ್ಲ, ನಿಮ್ ಗಂಡನೂ ಮಾಡ್ಲಿಲ್ಲ, ಐ ಥಿಂಕ್, ಇಫ್ ಐ ಆಮ್ ರೈಟ್. ಸೊ ಹಾಗಿರ್ಬೇಕಾದ್ರೆ ನೀವು ಇಬ್ರು ದೂರ ಇರ್ಬೇಕಾಗಿರೋ ಅಂತ ಅವಶ್ಯಕತೆ ಏನಿದೆ ನಿಮ್ಗೆ? ಈ ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ನೀವು ಇಲ್ಲ. ಅಪ್ಪ ಕೇಳ್ರಿ ಅವ್ರ ಅಪ್ಪಗ. ನಮ್ಮ ಹಂತಕ್ಕಿಂದು ಬಾಂಡ್ಯ ನನ್ ಗಂಡುಗ್ ಯಾಕೆ ಹೋಯ್ದ್ರಂತ ಅವ್ರ ಅಪ್ಪ ಕೇಳ್ರಿ ಅದು ಮಾತು. ಒಂದೇ ನಿಮಿಷ ಕೇಳೋಣ. ಅವ್ರ ಅಪ್ಪನ್ ಕೇಳಿ. ನಾನು ಹೇಳೋವರೆಗೂ ನೀವು ಫೋನ್ ಕಟ್ ಮಾಡಂಗಿಲ್ಲ. ಸರಿ, ಹೋಗ್ಬೇಕು ಈ ಕಾಲಲ್ಲಿ ಸಂಸಾರ. ಲೆಟ್ಸ್ ಇಲ್ರಿ ಸರಿ. ಈಗ ಮೇಲಂದ್ರೆ ನೀವ್ ಮಾತಾಡೋರು ಯಾರಿದ್ರಿ? ಯಾಕಂದ್ರ ಈಗ ಒಂದ್ ಮನುಷ್ಯ ಹಿಡಿತಾರ್ರಿ ಸರಿ ಅವ್ರು. ಫಾರ್ ಎಕ್ಸಾಂಪಲ್ ಈಗ ಒಂದ್ ವ್ಯಕ್ತಿ ಅದನ್ನ ಆ ವ್ಯಕ್ತಿ ಹಿಡಿತಾರ. ಅವ್ರದ್ ನಾವ್ ಅವ್ರು ಹೇಳಿದ್ರು, ಅಪ್ಪ ಹಿಂಗಿಲ್ಲ, ಕುಡೋದಿಲ್ಲನಪ್ಪ, ನೀ ಹೆಂಡತಿ ಸಂಗಟ್ ಬಂದ್ ಇರ್ಬೇಕಂತ ಈ ತರ ಮಾಡಿದ್ ನೀ ತಪ್ಪದತ್ ಹೇಳುರ್ನು. ಅವ್ರು ಅಜ್ಜಾರ ಅಂದ್ರು ನಿಮ್ ಕಡೆ ತಪ್ಪೈತಿಪ್ಪ ಅಂತ ಹೇಳಿ ಆ ವ್ಯಕ್ತಿ ಬಿಟ್ಬಿಡೋದು, ಮತ್ತೊಬ್ರು ವ್ಯಕ್ತಿ ಹಿಡೋದವ್ರು. ಸರಿ, ಅದನ್ನ ಮಾತಾಡೋಣ. ಒಂದ್ 2 ತಿಂಗಳ ಹಿಂದೆ ಇರ್ಲಾರ್ದೆಲ್ಲ ಸಂಶಯ ಕ್ಯಾರೆಕ್ಟರ್ ಮೇಲೆ ಬಂದ್ರೆ ಎಲ್ಲಿ ನನ್ ಕಡೆ ಪ್ರೂಫ್ ಕಾಣಿಸ್ಲಾರ್ಬಿಟ್ಟಕ್ ನನ್ ಕ್ಯಾರೆಕ್ಟರ್ ಮೇಲೆ ಬಂದ್ರು. ಅಂದ್ರೂ ಇರ್ಲಿ ಗಂಡೆ ಅದ ನನ್ಗ ಸಿಟ್ಟಿನಾಗ ಇದ್ದಿರ್ಬೇಕು ಅನ್ಕೊಂಡಂತೇಳಿ ನಾನು ಗಪ್ಪೆ ಕೂತ್ನೆ. ಯಾಕ ನಾ ಅಂತ ಕೆಲಸ ಮಾಡಿಲ್ಲ. ಸರಿ ಲಕ್ಷ್ಮಿ ಅವರೇ, ಇವಾಗ ಲಕ್ಷ್ಮಿ ಅವರೇ ನಾನು ಹೇಳೋವರೆಗೂ ಫೋನ್ ಕಟ್ ಮಾಡ್ಬೇಡಿ ರೀ. ಮಿಸ್ಟರ್ ಮಧು ಸರ್, ನಮಸ್ಕಾರ. ನಮಸ್ತೆ. ಅಲ್ಲ, ಇಷ್ಟೊಂದು ಬಾಯಿ ತುಂಬಾ ಸುಳ್ಳು ಹೇಳ್ತಿರಲ್ಲ ನೀವು. ಈಗ ನಾನು ಆ ಹುಡುಗಿ ಹತ್ರ, ಅಂದ್ರೆ ಹುಡುಗಿ ಎಲ್ಲ ಬಿಡಿ, ನನ್ನಿಂದ ವಯಸ್ಸಲ್ಲಿ ದೊಡ್ಡೋರು ಇರ್ತಾರೆ ನಿಮ್ ಮಿಸ್ಸಸ್ಸು. ನಾನು ಅವ್ರ ಹತ್ರ ಮಾತಾಡ್ದಿರ ನಾನು ಹಂಗೆ ಟೆಲಿಕಾಸ್ಟ್ ಮಾಡಿದ್ರೆ ನೀನಂತಲ್ಲಪ್ಪ ನೀನ್ ಹೆಂಡತಿನ ಬಿಟ್ಟು ಹೋಗಿರೋದು. ನೀವ್ ಯಾಕೆ ಸುಳ್ಳು ಹೇಳ್ತಿದ್ದೀರಿ? ಹೆಂಗ್ರಿ ಫೋನ್ ಕಟ್ ಮಾಡ್ತೀರಾ ನೀವು?
ಮಿಸ್ಟರ್ ಮಧು, ಹೆಂಗ್ ಫೋನ್ ಕಟ್ ಮಾಡ್ತಿರ್ರಿ? ಯಾಕ್ರಿ? ನಿಮ್ದು ತಪ್ಪಿಲ್ಲ ಅಂದ್ಮೇಲೆ ನೀವು ಮಾತಾಡ್ಬೋದಲ್ಲ. ಹಲೋ ಲಕ್ಷ್ಮಿ ಅವರೇ, ಒಂದ್ ಕೆಲ್ಸ ಮಾಡಿ. ಈಗ ನಿಮ್ಗೆ 2 ವರ್ಷದಿಂದ ಇದೀರಲ್ಲ ಅಲ್ಲಿ, ನಿಮ್ಗೆ ಊಟ ಬಟ್ಟೆ ತಿಂಡಿ ಯಾರು ನೋಡ್ಕೊಳ್ತಾ ಇದಾರೆ? ಸಂಬಳ ತಂದು ಕೊಡ್ತಾ ಇದಾರ ಮನೆಗೆ? ಇಲ್ರಿ, 1 ರೂಪಾಯಿ ಕೇಳಿಲ್ರಿ, 2 ವರ್ಷ ಐತ್ರಿ. ಮತ್ತೆ ನಿಮ್ಗೆ ಎಲ್ಲಿಂದ ಬರ್ತಿದೆ ಅದೆಲ್ಲ? ನಮ್ಮ ಅಪ್ಪ, ನಮ್ ತಮ್ಮ, ನಮ್ ಕಾಕ, ನಮ್ ಕಾಕುದೇರಿ ಎಲ್ಲ ಅವ್ರು ನೋಡ್ಕೊಳ್ತಾ ಇದಾರೆ ಸರ್. ಓಕೆ. ಹಾ, ಇವ್ರಿಗೆ ಎಷ್ಟು ಸಂಬಳ ತಿಂಗಳಿಗೆ? ಕೇಳ್ರಿ ಅವ್ರಿಗೆ. ಎಲ್ಲ ಹೇಳಿ, ನೀವ್ ಹೇಳಿ. ಅವ್ರಿಗೆ 80,000 ಸಂಬಳ ಐತ್ರಿ ಈಗ. 80,000 ಸಂಬಳ ಇದೆ. ಒಂದ್ ಗವರ್ಮೆಂಟ್ ಟೀಚರ್ ಅದಾರಿ ಸರ್ ಅವ್ರು. ಈಗ ನನ್ನ ಕೊನೆ ಪ್ರಶ್ನೆ ಇದು. ಈಗ ಗವರ್ಮೆಂಟ್ ಟೀಚರ್ ಗೊತ್ತಾಯ್ತು, ಅದೆಲ್ಲ ಹೇಳಿದ್ರು. ಏನೋ ಯಪ್ಪ ಸ್ಟಾರ್ಟಿಂಗ್ ಅಲ್ಲಿ ಕಣ್ಣೀರೆಲ್ಲ ಹಾಕೊಂಡ್ ಮಾತಾಡಿದ್ ನೋಡಿ ನಾನೇನೋ ಎಲ್ಲಾ ಕಡೆ ಅದೇ ಐತ್ರಿ ಸರ್. ಈಗ 2 ವರ್ಷ ಐತ್ರಿ, ನಾ ಇದೇ ದಿನಗಳ ತಗ್ಲಾಕ್ ಬಂದಿನ್ರಿ. ಅವ್ರ ಮನಿ ಮೇಲೆ ಎಟ್ರಿ ಭಾರ ಹಾಕೋದ್ ನೀವೇ ಹೇಳ್ರಿ ಸರ್. ಸರಿ ಎಷ್ಟ್ ಭಾರ ಹಾಕೋದ್ರಿ? ಸರಿ, ಸಮಾಧಾನ. ಈಗ ಒಂದ್ ಕೆಲ್ಸ ಮಾಡಿ, ಈಗ ನಿಮ್ ಗಂಡ ಬಂದ್ರೆ ಮನೇಲಿ ನೀವ್ ಚೆನ್ನಾಗಿರ್ತೀರ ತಾನೆ? ಚೆನ್ನಾಗಿರ್ತೀನ್ರಿ ಸರ್. ನಾನ್ ಕಳ್ಸ್ಕೊಡ್ತೀನಿ. 1 ಮಿನಿಟ್ ರೀ ಸರ್, 1 ಮಿನಿಟ್ ರೀ ಸರ್. ಅವ್ರು ಏನೇನ್ ಮಾಡ್ಯಾರ ಹೇಳ್ರಿ ಇಲ್ಲ. ಒಂದರಿ ಕ್ಯಾರೆಕ್ಟರ್ ಮೇಲೆ ಇನ್ನು ಕೆಲಸ ಅಂತದ್ ಮಾಡ್ಲಾರ್ಬಿಟ್ಟಿಗೆ ನನ್ ಕ್ಯಾರೆಕ್ಟರ್ ಮೇಲೆ ನಮ್ಮ ಅಪ್ಪಗ ಅವಾಗ ಅಂತ ಪರಿ ಹೊಲಸು ಇಟ್ಟು ಗಾಂಡ್ ಶಿವ ಕೊಟ್ಟಾರ. ಬಂದ್ರ ಬೇಗ ಬೈದ್ರಿ ಸರಿ. ಅದನ್ನು ನಾವಂತೂ ಬೈಕ್ ನಾವು ಕೇಳಕ್ ನಂಗೆ ಇದು ನಮ್ಗ ಆಗ್ತೈತ್ರಿ ಸರಿ. ನಾವಂತೂ ಕೇಳಕ್ ಹೋಗಂಗಿಲ್ಲ, ಆ ತರ ಭಾಷಾದಾಗ ಅವ್ರು ಬೇಗ ಬೈತಾರ್ರಿ. ಇವು 2 ವರ್ಷದ ಗ್ಯಾಪ್ ಐತ್ರಿ ಸರ್. ಇದು ಒಂದು ನಿಮಿಷ 1-2 ದಿನದಲ್ರಿ 2 ವರ್ಷದ ಗ್ಯಾಪ್ ಐತ್ರಿ. ಅರ್ಥ ಆಯ್ತು ನನ್ಗೆ. ಈಗ ಸರಿ, ಹೋಗಿ ನಾನು ಅವ್ರನ್ನ ಕಳ್ಸ್ಕೊಡ್ತೀನಿ ಮನೆಗೆ, ಅಳಬೇಡಿ. ಒಂದ್ ಹೇಳ್ತೀನಿ ಕೇಳಿಮ್ಮ, ಗಂಡ ಅನುಮಾನ ಪಡೋದು ಬೇರೆ, ಬಾಯಲ್ಲಿ ಬೈಯೋದು ಬೇರೆ. ಬೈಯೋದಕ್ ಬೈಲಿರಿ, ಮತ್ತೊಬ್ಬರದ್ದು ಅವಪ್ಪನ್ ಕೇಳಿ ಏನ್ ದಿನ ಹೆಂಡತಿ ಮಕ್ಳಿಗೆ ಹಿಂಗ ಗಾಳಿ ಮೇಲೆ ಇಡವಿದಿ ನಂಗೆ ಹೇಳಲ್ಲ. ಎಷ್ಟು ದಿನ ಅಪ್ಪನ್ ಕೇಳವಿದ್ದಿ ಮಾತ್ನಿ. ಈಗ ಅವ್ರ ಅವಪ್ಪ ಹೇಳತನ ಹೋಗಾಮಿ ನಡಿಯದ್ ಮಾತಾಡ್ಲಿಕ್ಕಂದ್ರ ಅವ್ರ ಅಪ್ಪ ಬರ್ಲಕ್ ತಯಾರಿಲ್ರಿ. ಅವ್ರ ಅಪ್ಪ ಬಂದು ನನ್ ಮನೆಯಿಂದ ಎಲ್ಲ ಸಾಮಾನು ಒಯ್ದನ್ರಿ ಅವ್ರ ಅಪ್ಪ ಬಂದು. ಹುಡುಗಿ ವಾರ್ಡ್ ದಿವಸ ಇತ್ತು, ದೊಡ್ಡ ಹುಡುಗಿದ್ದು ಬಡ್ಡೆ ಇತ್ತು. ಅವತ್ತಿನ ದಿವಸ ಸ್ಕೂಲ್ಗೆ ಹೋಗಿದ್ ನಾಕಿ ಬಿಡ್ಲಕ್ಕಂತ ಇಲ್ಲಿ ಬಂದೆಲ್ಲ ಸಾಮಾನ್ ತಗೊಂಡ್ ಹೋಗ್ಯಾರ್ರಿ ಅವ್ರು. ಮತ್ತೆ ಯಾವಾಗ ಭರವಸೆ ಮೇಲೆ ಇರ್ಲಿ? ನಿಮ್ದು ವೆಡ್ಡಿಂಗ್ ಆನಿವರ್ಸರಿ ಯಾವಾಗಿದ್ದು? 24 ಮಂದಿ ಏಪ್ರಿಲ್ 24 ತಾರೀಕಿಗ ಬಂದ್ರಿ. 24 ಅಂದ್ರೆ 24. 24 ಏಪ್ರಿಲ್ ಬಂದ್ರಿ. ಎಲ್ಲಾ ಚಲೋ ಇದ್ರ. ಮತ್ 27 ಬಂದ್ರಿ. ಯಾರ್ ನಿಮ್ ಯಜಮಾನ್ರು ಬಂದಿದ್ರಾ? ಹಾ ಬಂದಿದ್ರಿ. ಶಿಸ್ತ ಇದ್ರು, ಊಟ ಮಾಡ್ಸುರು ಎಲ್ಲಾ ಮಾಡ್ರಿ. ಮತ್ತೆ ಇವಾಗ ಬಾಯಿ ತುಂಬಾ ಸುಳ್ಳು ಹೇಳಿದ್ರು ನಿಮ್ ಗಂಡ. ಏನಂತ ಹೇಳಿ? ಆಕೆ ನನ್ ಗೊತ್ತಿರ್ಲಿಲ್ಲ, ಸಪ್ರೇಟ್ ಮನೆ ಮಾಡಿರೋದು, ನಾನು ಅವ್ರ ತವ್ರ ಮನೇಲಿ ಇದ್ದಾಳೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ. ಅರೆ 24 ತಾರೀಕಿಗೆ ಅಲ್ಲಿ ಬಂದ್ ಕೇಳ್ರಿ, ಸೋಲಾಪುರದಾಗ ಮೇಲೆ ಬಾಡಿಗೆ ಇದ್ದೀನಿ ಅಲ್ಲಿ. ನಾನ್ ನಿಮ್ಗೆ ಹೇಳಿ ಮೊದ್ಲೇ ಸುರ್ಬಿಗೆ ಹೇಳಿ ನಿಂಕಿ ಬಾಬಾ, ನಾನ್ 4 ದಿನ ಐತಿ ತವ್ರ ಮನೆಯಾಗಿದ್ದೀನಿ. ಯಾಕ ಈಗ ವೆಕೇಶನ್ ಚಾಲು ಅದಾವ ಮಹಾರಾಷ್ಟ್ರನಾಗ. ವೆಕೇಶನ್ ಅಲ್ಲಿ ನೀವು ಹೋಗಿರೋ ತಪ್ಪಿಲ್ಲ ಬಿಡಿ. ಹಾ ಮತ್ರಿ ಈಗ ಅಲ್ಲೇ ಇದ್ದೀನ್ರಿ, ಬಂದ್ ಕೇಳ್ರಿ. ಅಲ್ಲಿ ನನ್ ಸಾಲಿ ಹುಡುಗರು ಸಾಲಿಗ್ ಬಂದ್ ಕೇಳ್ರಿ. ಅಲ್ಲಿ ನಿಮ್ ಯಜಮಾನ್ರು ಏನಾದ್ರು ಕುಡಿತಾರೆ ನಮ್ಮ? ಮತ್ ಡ್ರಿಂಕ್ ಮಾಡ್ತಾರಿ. ಮತ್ ಹೇಳತ್ತಿದಲ್ರಿ, ಮತ್ ನಿಮ್ಗ 13 ವರ್ಷನ ಎಲ್ಲ ಹೂ ಅಂದ್ರಿ ಸರ್. ಎಲ್ಲ ಮಾಡ್ಕೊಂಡೆ. ಒಂದಿನ ಅವ್ರ ಓಪ ನಮ್ಗೆ ಹೇಳಕ್ ಬರ್ಲಿಲ್ಲ. ಮಾತಾಡಿರೋದ್ರಲ್ಲಿ ಓಕೆ ಫೈನ್. ಅದಕ್ಕಂತ ಡ್ರಿಂಕ್ ಮಾಡ್ತಾರ್ರಿ. ಈಗ ಅನ್ಕ ಬಕ್ಕುಳಾಗೈತ್ರಿ. ಹೇಳೋರ್ ಕೇಳೋರ್ ಯಾರು ಇಲ್ರಿ. ಆಯ್ತು, ಹೇಳೋರ್ ಯಾರು ಇಲ್ಲ ಅಂದ್ರೆ ನೀವ್ ಇದ್ದೀರಲ್ಲಮ್ಮ, ನೀವ್ ಹೋಗಿ ಕೇಳ್ಬೇಕಲ್ಲಮ್ಮ. ಅರೆ ಎಷ್ಟು ಕೇಳೋದ್ರಿ ಸರ್? ಇಪ್ಪ ಮಾತಿಗೊಂದೊಂದ್ ಸುಳ್ಳು, ಹೆಜ್ಜಿಗೊಂದೊಂದ್ ಸುಳ್ಳು ಅಮ್ಮ ಒಂದ್ ಹೇಳ, ಅಮ್ಮ ಅಪ್ಪನ ಕೈಲೂ ಕೂಡ ಒಂದು ಮಗನ್ನ ಬಗ್ಸಕ್ ಆಗಿಲ್ಲ ಅಂದ್ರೆ ಗಂಡನ ಕೈಲಿ ಬಗ್ಸಕ್ ಆಗತ್ತೆ. ಅದು ಹೆಂಡತಿ ಕೊಡೋ ಪ್ರೀತಿಯಲ್ಲಿ ಮಾತ್ರ ಸಾಧ್ಯ. ನೀವು ಆತರ ಪ್ರೀತಿ ಕೊಡ್ಬೇಕು. ಎಷ್ಟು ಪ್ರೀತಿ ಕೊಡ್ಬೇಕು ಅಷ್ಟೆಲ್ಲ ಮಾಡಿನ್ರಿ ಸರ್. ಎಷ್ಟೆಲ್ಲ ಕೊಡ್ಬೇಕೆಲ್ಲ ಮಾಡಿನ್ರಿ. ಇದು ಮಾಡಿಲ್ಲ ಅನ್ನೋದಿಲ್ಲ. ಹೊಡೆದ್ ಬಳಕನು ಮತ್ತೆ ಅವ್ರ ಅಪ್ಪನ ಕಾಲ್ ಹಿಡ್ಕೊತ್ ಹೋಗಿನ್ರಿ. ಸರಿ ಆಯ್ತು, ಇದು ನನ್ನ ನಂಬರ್ ಇದು. ಓಕೆ, ನಾನು ನಿಮ್ಗೆ ಒಬ್ಬ ತಮ್ಮ ಅನ್ಕೊಂಡು ನಂಬರ್ ಸೇವ್ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಇನ್ನೊಂದು 2-3 ಡೇಸ್ ಅಲ್ಲಿ ನೀವ್ ಇರೋ ಕಡೆ ಬರಕ್ ಹೇಳ್ತೇನೆ. ಅಂದ್ರೆ ಇವಾಗ ನೀವು ವೆಕೇಶನ್ ಮುಗಿಸ್ಕೊಂಡು ಯಾವಾಗ ಬರ್ತೀರಾ ನಿಮ್ ಮನೆಗೆ? ಇನ್ನ ಅದರಿ ದೊಡ್ಡ ಹುಡುಗಿದ್ ಒಂದ್ ಸ್ವಲ್ಪ ದವಾಖಾನೆ ಐತ್ರಿ, ಅಕ್ಕಿ ಬೀಳುಪೈತ್ರಿ ಒಂದ್ ಸ್ವಲ್ಪ. ನನ್ಗೊಂದು ಡೇಟ್ ಹೇಳಿ, ಒಂದು ಅಪ್ರಾಕ್ಸಿಮೇಟ್ಲಿ ಯಾವಾಗ ಹೋಗ್ತೀರಾ? ಏನ್ ಗೊತ್ತಿಲ್ರಿ, ಯಾಕಂದ್ರೆ ಈಗ ದೊಡ್ಡವ್ರು ಬರ್ಲಾರ್ದ ಇದು ಮಾತಾಗಂಗಿಲ್ರಿ ಸರ್. ಒಂದರ ಅವ್ರ ಕಡೆದವ್ರು ಇಬ್ರೇ ಬರ್ಬೇಕು, ನಮ್ ಕಡೆದವ್ರು ಇಬ್ರೇ ಬರ್ಬೇಕು. ಯಾಕೆ 2 ವರ್ಷ ಐತ್ರಿ ಸರ್. ಈಗ ಒಂದ್ ಹೆಣ್ಮಗ್ಳಿಗೆ ಕೊಡ್ಬೇಕಾದ್ರ ಎಷ್ಟೆಲ್ಲ ಅವಪ್ಪ ಇದು ಮಾಡಿರ್ತಾರ್ರಿ. ಅದನ್ನೇ ಹೇಳ್ತಾ ಇದೀನಿ ನಾನು. ನೀವು ಅದು ಅವ್ರ ಅವಪ್ಪ ಕರ್ಕೊಂಡ್ ಬರ್ಲಿಕ್ಕೆ ತಯಾರಿಲ್ಲ. ಸರಿ, ನಾನ್ ಕಳ್ಸ್ಕೊಡ್ತೀನಿ. ನೀವು ಅಷ್ಟೇ. ನೀವ್ ಯಾಕೆ ಕೆಟ್ಟದಾಗೆಲ್ಲ ಬೈತೀರಂತೆ ನಿಮ್ ಯಜಮಾನ್ರಿಗೆ? ಇಲ್ಲ, ಅವ್ರಿಗೆ ಮುಟ್ಟು ಹೇಳ್ತೀನಿ. ಒಂದ್ ಮಾತಿಲ್ಲಿ ಬೈದಿಲ್ಲ ಅವ್ರಿಗ. ನಾ ಯಾರಿಗ್ ಬೈದಿಲ್ಲ. ಒಂದ್ ಹೊಲಸ್ ಬೇಗ ನನ್ ಬೈಲಿ ಬಂದಿತ್ತಂದ್ರ ನಂಗ್ ಇದು ಮಾಡ್ರಿ ನೀವು. ನಾ ಯಾವಾಗ ಹೊಲಸ್ ಬೇಗ ಬೈದಿಲ್ಲ, ಏನು ಮಾಡಿಲ್ಲ. ಸರಿ, ಬೈದಿತ್ತಂದ್ರೆ ಕೇಳ್ರಿ ನಾ ಅವ್ರಿಗ. ಎಲ್ಲಿ ನಿಂತ ಹೇಳಂತೀರಿ ದೇವ್ರ ಮುಂದೆ, ಅಲ್ಲಿ ನಿಂತ ಹೇಳಕ್ ನಾನ್ ರೆಡಿ ಇದ್ದೀನಿ. ಸರಿ ಆಯ್ತು. ಮಕ್ಳು ಚೆನ್ನಾಗಿದಾರಾ? ಚೆನ್ನಾಗಿದ್ದಾರೆ ಸರ್. ಮಕ್ಕಳು ನೋಡ್ಕೊಳ್ಳಿ. ಓಕೆ,
ಯಾವಾಗ ಕಳ್ಸ್ಕೊಡ್ಬೇಕು ಹೇಳಿ, ನಾನು ಅವ್ರ ತಂದೆ ತಾಯಿ ಸಮೇತ ನಾನು ಅವ್ರನ್ನ ಅಲ್ಲಿ ಕಳ್ಸಕ್ ಹೇಳ್ತೀನಿ, ಬರಕ್ ಹೇಳ್ತೀನಿ. ಅದು ಇದ್ರದಾಗ ಆಗಲ್ರಿ ಸರ್, ಎಲ್ಲ ಕೂತ್ ಮಾತಾಡಿದ್ರೆ ಎಲ್ಲ ಇವೆಲ್ಲ ನೀವು ಪ್ರಾಬ್ಲಮ್ ಸಾಲ್ವ್ ಕೂರ್ಸಿ ಆಗೋದು. ಮಾತಾಡಿ ಸರಿಪಡಿಸಿ ನನಗೆ ಕಾಲ್ ಮಾಡ್ತೀರಾ. ನಾನು ಅವ್ರ ತಂದೆ ತಾಯಿ ಬರ್ಲೇಬೇಕು ಅಂತ ಹೇಳ್ತೇನೆ, ಸರಿನಾ? ಬಂದು ನಮ್ ಪಪ್ಪಾಗ್ ಮಾತಾಡಂತ ಹೇಳ್ರಿ. ನಿಮ್ ಪಪ್ಪ ಜೊತೆ ಮಾತಾಡೋದಲ್ಲಮ್ಮ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ನಿಮ್ ಪಪ್ಪ ಅಮ್ಮ, ಅವರಪ್ಪ ಅಮ್ಮ ಅದೆಲ್ಲ ಬೇಕಾಗಿಲ್ಲ. ನೀವು ಗಂಡ ಹೆಂಡತಿ ಕುತ್ಕೊಂಡು ಮಾತಾಡಿದ್ರೆ ಸರಿ ಹೋಗುತ್ತೆ. ನಾ ಕೇಳತ್ತೀನ್ರಿ ಸರಿ, ಒಂದೇ ಕೇಳಿನಿ ಅವ್ರಿಗೆ. ಬಂದ್ ನಾ ಬಾ ಅಂತೆಲ್ಲ, ನೀ ಎಲ್ಲಿ ಬರ್ಲಿ ಹೇಳ, ಅಲ್ಲಿ ಬರ್ತೀವಿ. ಅದಕ್ಕೆ ಉತ್ತರ ಬೇಕೇನ್ ಬ್ಯಾಡ್ರಿ, ಆನ್ಸರ್ ಬೇಕೇನ್ ಬ್ಯಾಡ ಅದಕ್ಕ. ಕರೆಕ್ಟ್. ನೀ ಬಂದಿರು ಅಂದ್ರೆ ಎಲ್ಲಿ ಒಂದ್ ತೋಲೇರಿ ನಂಗ್ ಬಿಟ್ಟು ಹೋಗ್ಯಾನ. ಈಗ ಯಾವಾಗ ಇದ್ರ ಮೇಲೆ ನಾ ಇದು ಅವ್ನ ಮೇಲೆ ವಿಶ್ವಾಸ ಅಂತ ಹ್ಯಾಂಗ್ ಇರ್ಲಿರಿ. ಈಗ ದಿನ ನಂಗೆ ತವ್ರ ಮನೆಯವ್ರು ನೋಡ್ಯಾರು, ಮತ್ತೆ ಅದೇ ಮಾಡ್ಕೊತ ಯಾರು ನೋಡೋರ್ರಿ ಸರ್ ನಿಮ್ಗ? ಅದೇ ಇದು ಅದ ಅರೆ ಎಷ್ಟು ದುಡಿಯೋದ್ ಸ್ಯಾಲ್ರಿ ಎಲ್ಲ ಏನ್ ಮಾಡ್ತಾರೆ ಅದೇ ತಿಳಿಯಲಾಗೈತ್ರಿ. ಈಗ 2 ವರ್ಷ ಐತ್ರಿ, ನಾ ಹ್ಯಾಂಗ್ ತಗಲತ್ತಿನ ಜೀವನ ಏನ್ ಅದೇ ತವ್ರ ಮನೆಯವ್ರು ಇದು ಐತ್ರಿ ಎಲ್ಲಾ ಜವಾಬ್ದಾರಿ. ಅವಂದಿಲ್ರಿ ಜವಾಬ್ದಾರಿ ಇದು. ಒಳ್ಳೆ ನಾ ಏನಾರ ಮಾಡಿದ್ ನಾ ತಪ್ಪದ್ ತಿಳಿಯಲ್ಲ. ನಾನು ಹೇಳ್ದಪ್ಲಿ ಕೇಳಿಲ್ಲ. ನನ್ ಮಕ್ಕಳು ಏನ್ ಮಾಡ್ಯಾವ ನಿನಗ? ಮಕ್ಕಳ ಮೇಲೆ ಪ್ರೀತಿ ಬೇಕೇನ್ ಬೇಡ, ಅವ್ರಿಗೆ ಏನ್ ಆಗ್ತದೆ ಏನಿಲ್ಲ ಅದು ಕೊಡ್ಬೇಕೇನ್ ಬ್ಯಾಡ ನೀ? ಮತ್ ಅದನ್ನು ಇಲ್ಲಂದ್ರ ಎದಕ್ ಬರ್ತದ್ರಿ ಇದು? ನೀ ಏನು ಕೇಳಂಗಿಲ್ಲ ಹೇಳಂಗಿಲ್ಲ, ಬರೀ ಆಪ್ ಹೆಂಗ್ ಹೇಳ್ತಾನ. ಅರೆ ನೀ ಆಪನ್ ಬಿಟ್ಟು ಬಂದಿರತಿ. ಒಳ್ಳೆ 2 ವರ್ಷ ಐತ್ರಿ. ಇವ್ರೀಗ 3 ಮಂದಿ ಅಣ್ಣದಾರ್ರಿ, 3 ಮಂದಿ ವೈನಿದಾರು. ಒಬ್ಬರು ಕೇಳಕ್ ಬಂದಾರ ಕೇಳ್ರಿ, ಏನಾಗ್ಯದ ನಿಮ್ದ್ರದಾಗ, ಏನ್ ಪ್ರಾಬ್ಲಮ್ ಆಗೈತಿ? ಒಬ್ಬರು ಕೇಳಕ್ ಬಂದಾರ ಕೇಳ್ರಿ. ಒಬ್ಬರ್ನು ಬಂದಿಲ್ಲ ಅಂತ ನಮ್ ದೊಡ್ಡ ನೆಗಣಿ ಫೋನ್ ಹಚ್ಚಿ ಮೆಸೇಜ್ ಮಾಡಿ ಹೇಳ್ತಾಳ, ನೀವ್ ಮಹಾರಾಷ್ಟ್ರದಾಗ ಪೋರ್ ಮಾಡ್ಕೊ, ಈಗ ಮತ್ತೊಂದ್ ಮದಿ ಮಾಡ್ಕೋಕ್ ಹೊಂಟಾನು. ನೀವ್ ಮಹಾರಾಷ್ಟ್ರದಾಗ ಮದಿ ಮಾಡ್ಕೋಬೇಡ್ರಿ, ಕರ್ನಾಟಕದ್ದು ಮಾಡ್ಕೋರಿ. ನೀವು ಕರ್ನಾಟಕದ್ದು ಪೋರ್ಗಳು ಸಾಫ್ಟ್. ಹೆಂಡತಿ ಇದ್ದಿನ ಇನ್ನ ಜೀವಂತ. ಅವ್ರ ಅಪ್ಪ ಕೊಡ್ತಾನ ನಿಂಗ್ ಮತ್ತೊಂದ್ ಮದಿ ಮಾಡ್ಲಿಕ್ಕ ಒಂದು. ಯಾವಾಗ ಭರವಸೆ ಮೇಲೆ ಹೋಗೋದ್ರಿ? ಇವ ಬಂದ್ 2 ಮಂದಿ ಕರ್ಕೊಂಡ್ ಬಂದು ನಮ್ ಅಪ್ಪಗ್ ಹೇಳ್ಬೇಕು, ಇಲ್ರಿ ಮಾಮಾರಿ ನಾವ್ ಹ್ಯಾಂಗ್ ಇರ್ಲಕ್ಕ ನಾವ್ ಚಲೋ ಇರ್ತವ್ರಿ, ನಾ ಕುಡಿಯೋದ್ ಬಿಡ್ತೀನ್ರಿ, ಇಷ್ಟ್ರಿ ಹೇಳ್ಬೇಕಿದಿಲ್ಲ ಇವ. ಅವ್ರ ಯಾವಾಗ ಭರವಸೆ ಮೇಲೆ ಕಳಿಸ್ಬೇಕಿಲ್ಲ ನನ್ಗ. ನಮ್ದೇನು ಇಲ್ಲ, ನನ್ಗ ಒಂದೇ ತಿಳಿತದ್ರಿ ಸರಿ. ನಮ್ದೆಲ್ಲಾ ಇಬ್ರದ್ದು ಗಂಡ ಹೊರಗಳ್ದು ಭವಿಷ್ಯ ಐತಿ. ಅವ್ರಿಗೆ ಚಲೋ ಸಾಲ ಕಲುಷಿ, ಅವ್ರದ್ದು ಚಲೋ ಅವ್ರದ್ದು ಎಜುಕೇಶನ್ ಕಂಪ್ಲೀಟ್ ಮಾಡೋದ್ ನನ್ಗೆ ಒಂದೇ ಆಗ್ತದ್ ನೋಡ್ರಿ. ಅದಕ್ ಬಿಟ್ಟು ನಂಗೆ ಏನು ತಿಳಿಯಂಗಿಲ್ಲ ನೋಡ್ರಿ. ಸೂಪರ್. ಯಾಕಂದ್ರೆ ನಾನು ಆತ ಕುಡಿಯೋದು ಇಲ್ಲ ಅಂತ ಇದ್ದಿದ್ರೆ, ಆ ಅಭ್ಯಾಸ ಇರ್ಲಿಲ್ಲ ಅಂದ್ರೆ ಗಂಡ ಹೆಂಡತಿ ನೀವ್ ಇಬ್ರೇ ಕುತ್ಕೊಂಡು ಮಾತಾಡಿದ್ರೆ ಬಗೆಹರಿದು ಹೋಗ್ಬಿಡೋದು. ಮಾತಾಡಂಗಿಲ್ಲ. ನಾ ಒಂದೇ ಕ್ವಶನ್ ಕೇಳಿದ್ನಿ, ನಾ ಎಲ್ಲಿ ಬಾತಿ ಹೇಳು, ಎಲ್ಲಿರೋದ ಹೇಳು, ಅದಕ್ಕೆ ಆನ್ಸರ್ ಬೇಕೇನ್ ಬ್ಯಾಡ ನನಗೆ? ಎಲ್ಲಿರೋದ್ರಿ? ಇವ ನಾಳೆಗ್ ಬಿಟ್ಟು ಹಂಗೆ ಹೋದ ನಂಗ್ ರೆಂಟ್ ಮನ್ಯಾಗ, ನಾ ಎಲ್ಲ ತಿಳ್ಕೊಲಿ. ಈಗ ಒಮ್ಮೆ ಬಿಟ್ಟು ಹೋಗ್ಯ ನಿಂಗ್ ನನ್ಗ, ನಾ ತಿರುಗಿ ಹೋದ್ನೆ ಆಳ್ಯಾಗ್ನು ನಂಗ್ ಹೊಡೆದ್ ಕಳಿಸ್ದ. ಯಾವಾಗ ನನ್ ಮೇಲೆ ಯಾರು ಕೈ ಎತ್ತಿತ್ತಿಲ್ಲ. ಯಾಕೆ ಇವ ನನ್ಗ ಅವ್ರ ಅಪ್ಪಂದ್ ಹೇಳಿದ್ಮೇಲೆ ನನ್ ಕೈ ಎತ್ತಿವ? ಒಳ್ಳೆ ಅದನ್ನು ಬಿಟ್ನೆ, ಇರ್ಲಿ ಗಂಡೆ ಅದನು, ನನ್ ಕ್ಯಾರೆಕ್ಟರ್ ಮೇಲೆ ಎದಕ್ ಬರೋದು? ನಾ ಇದ್ದೀನಲ್ಲ, ನಾ ಹ್ಯಾಂಗಿದ್ದೀನಿ ನಿನ್ಗ ಗೊತ್ತದ. ನೀವ್ ಮತ್ತೊಬ್ಬರು ಸ್ವತಃ ಈಗೋ ಸಲುವಾಗಿ ನೀ ನನ್ ಕ್ಯಾರೆಕ್ಟರ್ ಮೇಲೆ ಮರ್ತೀನಿ. ನೋಡಿ, ನಾನು ಇಷ್ಟೊತ್ತು ಮಾತಾಡಿದ ಪ್ರಕಾರ, ನಿಮ್ಮಿಬ್ಬರದು ವಿಷಯ ತಿಳ್ಕೊಂಡಿದ್ದ ಪ್ರಕಾರ ನಿಮ್ದೇನು ತಪ್ಪು ಕಂಡು ಬಂದಿಲ್ಲ ನನ್ಗೆ. ಓಕೆನಾ? ಎಲ್ಲ ಅದೇ ಹೇಳ್ತಾರೆ. ಈಗ ನೀವು ಅವ್ರಿಗೆ ಹೇಳಿ, ಯಾಕಿಂದ ಏನು ತಪ್ಪಿಲ್ಲ ಅಂದ್ರೆ ನಿಮ್ಗ ಕಾಲ್ ಮಾಡೋದ್ ಬಿಡ್ತಾರ ಅವ್ರು, ನಿಮ್ ಕಡೆದು ಸಜೆಷನ್ ತೊಗೊಳೋದ್ ಬಿಟ್ಟು ಬಿಡ್ತಾರ ಅವ್ರು. ನಿಮ್ಗೆ ಸುಳ್ಳು ಅನಿಸ್ತಂದ್ರೆ ಸರಿ, ನಾನ್ ನಿಮ್ಗೆ 2-3 ಮಂದಿದ್ ನಂಬರ್ ಕೊಡ್ತೀನಿ, ಅವ್ರದ್ದು ಫ್ರೆಂಡ್ ಸರ್ಕಲ್ದಾಗೆ ಕೊಡ್ತೀನಿ. ಇಲ್ಲಾಂದ್ರೆ ನೀವು ಯಾರಿಗ್ ಕೇಳ್ತಿರ್ ಕೇಳ್ರಿ, ಅವ್ರ ಊರಾಗ ಹೋಗಿ ಕೇಳ್ರಿ. ಅವ್ರ ಊರು ಚಡ್ಚಣ್ ಅಂತ ಗೋಡ್ಯಾಳ ಊರ ಅಂತ ಐತ್ರಿ, ಅಲ್ಲಿ ಹೋಗಿ ಕೇಳ್ರಿ. ನೀವು ಅವ್ರ ಊರಾನ್ ಮಂದಿರಿ ಬಂತ್ರಿ ಹೇಳತ್ತಾರ್ರಿ, ಅಮ್ಮ ಬರ್ಲಿಕ್ ಹೋಗ್ಬೇಡ್ರಿ, ಏನ್ ಮಾಡ್ತಾವ ನಡದೈತ್ ನಡೀಲಿ ನಿಮ್ದು ಕೋರ್ಟಿಂದ ತರ್ರಿ ಮ್ಯಾಟರ್. ಸರಿ, ಒಂದ್ ಕೆಲ್ಸ ಮಾಡಿ, ನಾನು ಇದು ಒಂದ್ಸರಿ ಪ್ರೀತಿಯಿಂದ ಮಾತಾಡಿ ಅವ್ರ ತಂದೆ ತಾಯಿ ಜೊತೆಲಿ, ನಿಮ್ ತಂದೆ ತಾಯಿ ಜೊತೆಲಿ, ಅಂದ್ರೆ ಎಲ್ಲರ ಜೊತೆ ಸೇರಿ ಮಾತಾಡಿ ಸಂಸಾರ ಸರಿ ಹೋಗೋ ತರ ಮಾಡ್ತೀನಿ. ಈ ಸರಿ ಏನಾದ್ರು ಮತ್ತೆ ತಪ್ಪು ಹೆಜ್ಜೆ ಇಟ್ರೆ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತೀನಿ ಅವ್ರನ್ನ. ಓಕೆನಾ? ಚಾಲು ಅದರಿ ಸರಿ, ಕೋರ್ಟಿನಾಗ ಇದು ಚಾಲು ಐತ್ರಿ. ಹೊಟ್ಟಿಗಾರ ಬೇಕೇನ್ ಬ್ಯಾಡ್ರಿ? ತಿಂಗಳ ಎಲ್ಲಿಂದ ಅಂತ ಹೇಳ್ತಾರ ಹೋದ್ರಿ ಅವ್ರಿಗೆ. ಅವ್ರ ಕೋರ್ಟಲ್ ಕೇಸ್ ಹಾಕಿದೀರಾ ನೀವು? ಹಾ ರೀ, ಮತ್ರಿ ಹೊಟ್ಟಿಗ್ ಬೇಕೇನ್ ಬ್ಯಾಡ್ರಿ? ಏನಾರೇ ಅರೇ, ನನ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನೀವು ಕೋರ್ಟಲ್ ಕೇಸ್ ಹಾಕಿದೀರಾ ಇಬ್ರು? ಹೊಡೆದನಂತ ಹೇಳಿ ಇದು ಇಲ್ರಿ, ಆ ಕೋರ್ಟಿಗೆ ಬೇಕಂತ ಹೇಳಿ ಹಾಕಿನ್ರಿ. ಅದು ಹೊಡೆದಿದಾರಂತ ಹಾಕಿದ್ದೀರಾ? ಮೇಂಟೆನೆನ್ಸ್ ಬೇಕಾಗಿರತ್ತೆ ಹಾಕಿನ್ರಿ. ನಂಗೆ ಮೇಂಟೆನೆನ್ಸ್ ಬೇಕಂತ ಹಾಕ್ಬಿಟ್ರ ನೀವು? ಮತ್ರಿ ಸರಿ, ಆಯ್ತು. ಈಗ ನಿಮ್ಗೆ ಮೇಂಟೆನೆನ್ಸ್ ಬೇಕಾ, ಗಂಡ ಸಂಸಾರ ಬೇಕಾ? ಎಲ್ಲ ಬೇಕಂತ ಹೇಳಿ ನೋಡಿದ್ರಿ ಸರಿ 2 ವರ್ಷ. ಅವರು ಜಡ್ಜ್ ಇದ್ದವ್ರನ್ನ ಹಂಗೆ ಮುಂದೆ ಹಾಕೋರು. ಈಗ ನಾನ್ ಹೇಳ್ತೀನಿ, ನನಗೆ ಜಡ್ಜ್ ಬಗ್ಗೆ ನನ್ಗೆ ಗೊತ್ತಿಲ್ಲಮ್ಮ. ನನ್ ಜಡ್ಜ್ಮೆಂಟ್ ಇದು, ನನ್ ಜಡ್ಜ್ಮೆಂಟ್ ನಿಮ್ಗೊಂದ್ ತಮ್ಮ ಅನ್ಕೊಳ್ಳಿ. ಈಗ ನಿಮ್ಗೆ ಅವ್ರ ಕಡೆಯಿಂದ ಮೇಂಟೆನೆನ್ಸ್ ಬೇಕಾ, ಗಂಡ, 2 ಮಕ್ಳು ಭವಿಷ್ಯ ಬೇಕಾ? ನಂಗೆ ಭವಿಷ್ಯ ಸಲುವಾಗಿ ಸರಿಪಡಿಸ್ಕೊಡ್ತೀನಿ. ನನ್ಗೊಂದ್ ವಾರ ಟೈಮ್ ಕೊಡಿ, ನಾನು ಅವ್ರ ತಂದೆ ತಾಯಿ ಜೊತೆಲೆಲ್ಲ ಮಾತಾಡ್ತೀನಿ. ಓಕೆನಾ? ಸೊ ಹೆಸರೇನ್ರಿ? V2 ಸೂರ್ಯ ಅಂತ.
ಇನ್ನೊಮ್ಮೆ ಹೇಳ್ರಿ. ಸೂರ್ಯ. ಆಯ್ತು ಸೂರ್ಯ. ಓಕೆ. ಓಕೆನಮ್ಮ, ನಾನು ಏನ್ ಮಾತಾಡ್ತೀನಿ. ಬಿಜಾಪುರದವ್ರಿ? ನಾವು ಬ್ಯಾಂಗ್ಳೂರು. ಬೆಂಗಳೂರು. ಅಚ್ಚಾ. ನನಗೆ ಓಕೆ. ಅವ್ರ ಅಲ್ಲೇ ಅದಾರ್ ತಂದೆ, ನೋಡ್ರಿ, ಅವ್ರ ಗಂಡನೂ ಅದಾರ್ರಿ ಅಲ್ಲೇ ಬೆಂಗಳೂರಿಗೆ ಅದಾರ್ರಿ. ನನಗೆ ಡಾಕ್ಟರ್ ಅದಾರ. ಅದನ್ನೇ ನೀವೇನ್ ಮಾಡ್ತೀರಾ ಅಂದ್ರೆ, ನನಗೆ ಅವ್ರ ತಂದೆ ತಾಯಿದು, ಹ್ಮ್ ಅವ್ರ ಅಣ್ಣ ಯಾರು ಬೆಂಗಳೂರಲ್ಲಿದ್ದಾರೋ ಹ್ಮ್ ಅವ್ರದ್ದು ಎಲ್ಲರ ನಂಬರು ನನಗೆ ವಾಟ್ಸಪ್ ಮಾಡಿರಿಮ್ಮ. ಆಯ್ತಾಡ್ರಿ ಸರ್. ಓಕೆನಾ? ಎಲ್ಲರ ಓಕೆ. ನಂಬರು ವಾಟ್ಸಪ್ ಮಾಡಿರಿ. ನಾನು ಎಲ್ಲರ ಹತ್ರ ಮಾತಾಡಿ ನಿಮ್ ಸಂಸಾರ ಸರಿಪಡಿಸ್ಕೊಡ್ತೀನಿ. ಆಮೇಲೆ ಕೇಸ್ ವಾಪಸ್ ತಗೊಂಡಿರಂತೆ. ಓಕೆ, ಆಯ್ತಾಡ್ರಿ ಸರ್. ಥ್ಯಾಂಕ್ ಯು ಮಾ, ಬಾಯ್. ಇಡ್ಲಿ ರೀ. ಓಕೆ ಮಾ. ಏನ್ ಹಾ ಸರ್, ಸರ್ ಹೇಳ್ರಿ. ಟೀಚರ್ ಸರ್, ಸರ್ ಹೇಳ್ರಿ. ನೀವು 4 ಜನಕ್ಕೆ ಪಾಠ ಹೇಳೋರು ಸರ್, ನಿಮ್ಗೆ ನಾವು ಪಾಠ ಹೇಳಬಾರ್ದು ಸರ್. ಹೇಳೇಬಾರ್ದು. ನಿಮ್ ಹೆಂಡತಿದು ತಪ್ಪೇ ಇಲ್ಲ ಸರ್. Yes. ಸರಿ, ಓಕೆ, ಏನಾದ್ರೂ ತಪ್ಪು ಮಾಡಿದ್ರೆ, ಕೆಟ್ಟದಾರಿಗೆ ಹೋಗಿದ್ರೆ ಏನೋ ಹೇಳ್ಬೋದು. ಇವಾಗ ನಾನು ಹೇಳ್ತೀನಿ ಕೇಳಿ. ಇಷ್ಟೊತ್ತು ನನ್ನ ಮಿಸ್ಸಸ್ ಜೊತೆಲೆ ಮಾತಾಡಿದೆ. ನೀವು ತಪ್ಪು ಮಾಡದೇ ಇರೋರು ಇದ್ರೆ ನೀವು ಲೈನಲ್ಲಿ ಇದ್ದು ಮಾತಾಡ್ಬೇಕಾಗಿತ್ತು, ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಾಗಿತ್ತು. ಏನೋ ಹಾಳಾಗಿ ಹೋಗ್ಲಿ. ಈಗ ನಾನು ಹೇಳ್ತೀನಿ ಅಂತ ಕೇಳ್ತೀರಾ? ನಿಮ್ದು ಕೇಸು ಕೋರ್ಟಲ್ಲಿ ಇದೆ, ಕರೆಕ್ಟಾ? ಹಾ ಸರ್. ಈಗ ನೀವು ಮಾಡಬೇಕಾಗಿರೋದು ಒಂದು ಮೀಟಿಂಗ್. ಓಕೆ, ನಾನು ನಿಮ್ಮ ತಂದೆ ತಾಯಿ ಜೊತೆಲೂ ಮಾತಾಡ್ತೀನಿ, ಅವ್ರ ತಂದೆ ತಾಯಿ ಜೊತೆಲೂ ಮಾತಾಡ್ತೀನಿ. ಅರ್ಥ ಆಯ್ತಾ? ಹಾ ಸರ್. ಒಂದು ಮೀಟಿಂಗ್ ಮಾಡ್ಕೊಳ್ಳಿ. ಒಂದು ಮೀಟಿಂಗ್ ಮಾಡ್ಕೊಂಡು ಕುತ್ಕೊಂಡು ಮಾತಾಡಿ. ನಿಮ್ಮ ಹೆಂಡತಿ ಏನೋ ಕೇಸ್ ನಡೆಸಬೇಕು, ನಿಮ್ಮ ಹತ್ರ ಬಂದ್ಬಿಟ್ಟು ದುಡ್ಡು ಕಿತ್ಕೋಬೇಕು ಅಂತ ಇಲ್ಲ. ನಾನು ಕೇಳಿದಕ್ಕೆ ಖುಷಿ ಆಯ್ತು ನಿಮ್ಮ ಹೆಂಡತಿ ಹೇಳಿದ ತಕ್ಷಣ. ಇಲ್ಲ, ನನಗೆ ಗಂಡ ಬೇಕು, ನನ್ನ ಮಕ್ಕಳ ಭವಿಷ್ಯ ಬೇಕು ಅಂತ ಹೇಳಿದ್ರು. ಓಕೆ, ಮುಂದಿನ ವಾರ ಅದನ್ನ ರೆಡಿಯಾಗಿ ಮಾಡ್ತೀರಾ? ಹಲೋ, ಹಾ ಸರ್. ಮಾಡ್ತೀರಾ? ಏನ್ರಿ? ನಿಮಗ್ ಬೇಡವಾನೆ ಹೆಂಡತಿ ಮಕ್ಕಳು? ಸರ್ ಹ್ಮ್ 2 ವರ್ಷ ಬಡ್ದಿರದ್ರಿ, ನಾಕಿ ಬರ್ಲ ಸರ್. ಬರ್ತಾರ? ತವ್ರ ಮನಿ ಬಿಟ್ ಸರ್, ತವ್ರ ಮನಿ ಯಾಕೆ ಬರ್ತದ್ರಿ ಇದ್ರಾಗ ನಾಕೇತ? ಅವ್ರ ತವ್ರ ಮನೆ ಈಗ ಹೋಗಿರೋದು ವೆಕೇಶನ್ಗೆ. ನೀವು ಮಾಡಿರೋ ಮನೆಯಲ್ಲೇ ಇದ್ದಾರೆ. ಆಮೇಲೆ ನೀವು ಕುಡಿಯೋದು ಕಡಿಮೆ ಮಾಡಿ. ಏನಕ್ಕೆ ಕುಡಿತೀರಾ ನೀವು ಇಷ್ಟೊಂದು? ಕುಡಿಯೋದ್ರಿಂದ ಎಷ್ಟು ಸಂಸಾರ ಹಾಳಾಗ್ತಿದೆ ಗೊತ್ತಾ? ಈಗ ನಿಮ್ ನೆಮ್ಮದಿ ಹಾಳಾಗಿರೋದಕ್ಕೆ ನಿಮ್ ನೆಮ್ಮದಿ ನೀವ್ ಹೇಳ್ಬೋದು ಇವಾಗ, ಅಯ್ಯೋ ನಾನ್ ನೆಮ್ಮದಿ ಹಾಳಾಗಿರೋದಕ್ಕೆ ಕುಡಿತಾ ಇರೋದು ಸರ್ ಅಂತ ನೀವ್ ಹೇಳ್ಬೋದು. ಬಟ್ ನಾನ್ ಹೇಳ, ಸರ್ ಡ್ಯೂಟಿ ನೀವ್ ಕುಡಿತಾ ಇರೋದ್ರಿಂದಾನೇ ನಿಮ್ ಸಂಸಾರ ಹಾಳಾಗಿರೋದು. ಕೇಳ್ರಿ, ಸ್ವತಂತ್ರ ಯಾಕ್ರಿ ಸರ್ ಅದ್ನ ಕೇತ? ಫಸ್ಟ್ ನೀವೇನ್ ಹೇಳ್ತೀರಿ? ಸ್ವತಂತ್ರವಾಗಿದ್ದಿದ್ರೆ ಖುಷಿ ಪಡ್ತಿದೆ ಅಂತೀರಿ. ಅದಾದ್ಮೇಲೆ ಹೇಳ್ತೀರಿ ತವ್ರ ಮನೇಲಿ ಇದ್ದಿದ್ರೆ ಖುಷಿ ಪಡ. ಏನ್ರಿ ನಿಮ್ ಪ್ರಾಬ್ಲಮ್? ಸರ್ ಸ್ವತಂತ್ರ ಇದ್ರಪ್ಪ ನನಗೆ ಹೇಳ್ಬೇಕಿತ್ತು ಸ್ವತಂತ್ರ ಸರ್. ಸ್ವತಂತ್ರ ಈಗ ನನ್ ಪ್ರಶ್ನೆ ಒಂದೇ. ನಾನ್ ನಿಮ್ಮ ಹತ್ರ ಗಂಟೆ ಗಂಟೆ ಕುಯ್ಕೊಂಡು ಮಾತಾಡ್ಕೊಳಕ್ ನಾವೇನ್ ನಿಮ್ ಸಂಬಳದಾಳಲ್ಲ. ಹೆಂಡತಿ ಮಕ್ಳು ಬೇಕಾ ಬೇಡವಾ? ಸರ್ ಆಕಿಗ್ ಬೇಕೇನ್ ಬೇಡ? ಆಕಿಗ್ ಬೇಕೇನ್ ಬೇಡ ಗಂಡ? ಹೌದು, ಅವ್ರಿಗೆ ಗಂಡ ಮಕ್ಕಳು ಬೇಕು. ಬೇಕಾದ್ರೆ ಮುಗಿತ್ರಿ ವಿಷಯ, ಬರಂಗಿಲ್ಲ ಸರ್. ಇಷ್ಟೊತ್ತ ನಿಮ್ ಫೋನ್ ಹತ್ರ ನಂಗೆ ಪ್ರಶ್ನೆ ಬರ್ತಿಲ್ಲ ಸರ್. ಏನೋ ಇಷ್ಟೊತ್ತಕ ನಾ ಮಾತಾಡೋ ಪ್ರಶ್ನೆ ಬರ್ತಿಲ್ಲ ಸರ್. ನಿಮ್ಗ ಹೆಂಡತಿ ಮಕ್ಕಳು ಬೇಕಪ್ಪ, ಅಲ್ಲಿ ತಕ್ಕ ಕರ್ಕೊಂಡು ಕರ್ದ 8 ಸಲ ಹೋಗಿ ನನಗೆ ಗುರ್ತದ್ರಿ ಸರ್. ಅದು ಸರಿ ಆಯ್ತ್ರಿ. ಈಗ ನಾನು ಹೇಳ್ತಿದ್ದೀನಲ್ಲ, ಈಗ ಸರ್ ನೀವ್ ಇಲ್ಲಿ ಬಂದಿಲ್ರಿ. ನಾ 8 ಸಲ ನನಗೆ ಗುರ್ತದ. ನಾ ಅದೇ ಊರಾಗ ಸರಿ ಆಯ್ತು. ಈಗ ನಿಮ್ ತಂದೆ ತಾಯಿ ಯಾರಿದ್ದಾರೆ? ಅವ್ರ ತಂದೆ ತಾಯಿ ಏನ್ ಸಂಬಂಧ ರೀ ಸರ್? ಆಕಿನ ಸಂಬಂಧ ಆಕಿನ ಊರ ಹೋಗಿನ್ರಿ. ನೀವ್ ಕುಡ್ದ್ಬಿಟ್ಟು ಆಕೆನ ಕರ್ಸಿ ಹೊಡೆದು ಸಾಯಿಸ್ಬಿಟ್ರೆ ಏನ್ರಿ ಮಾಡ್ಬೇಕು? ಅಷ್ಟೊಂದು ಕುಡಿತೀರಂತಲ್ಲ. ಈಗ ಕೋರ್ಟಲ್ ಕೇಸ್ ಇದೆ. ಕೋರ್ಟಲ್ ಕೇಸ್ ಇರೋದ್ನ ಆ ಅಮ್ಮ ನಿಮ್ ಹೆಂಡತಿ ಹೇಳ್ತಾ ಇದಾರೆ ತಾನೆ, ಏನಂತ ಹೇಳಿ? ನನ್ ಕೇಸ್ ವಾಪಸ್ ತಗೊಳ್ತೀನಿ, ನನ್ ಗಂಡ ಬೇಕು, ನನ್ ಮಕ್ಳು ಬೇಕು, ಮಕ್ಳ ಭವಿಷ್ಯ ಬೇಕು ಅಂತ. ಸರ್ ವಿಶ್ವಾಸ ನೀವ್ ಯಾವ್ದ ಮೇಲೆ ಕೊಟ್ರಿ ನೋಡ್ರಿ. ಆಕಿ ವಿಶ್ವಾಸ ಕುಡಿತಿ ಅಂತಂದ್ರ ಸರ್ 12 ವರ್ಷ ನಾ ಕುಡ್ದಿದಪ್ಪ ಅಂದ್ರ 12 ವರ್ಷ ತಕ್ರ ಒಂದ್ ದಿವ್ಸ ಇಲ್ಲ. ಇಲ್ಲೇ ಬರ್ರಿ ಆಗ್ಬಾರ್ದು ತೂತ್ ನಾ ಕೇಳ್ತೀನಿ ನಿಮ್ಗೆ. ಸರಿ ಆಯ್ತು. ಪ್ರಶ್ನೆ ಕೇಳ್ತೀನಿ. ಜಿಲ್ಲಾ ಬದ್ಲಿ ಆಗ್ಬೇಕು, ಆಕಿನ ಮನಿ ಬಂದ್ ಬಾಜು ಬಂದ್ ಬಳಕ ನಂಗೆ ಕೊಡ್ರಿ. ನನ್ ಪ್ರಶ್ನೆಗೆ ಉತ್ತರ ಕೊಡಪ್ಪ ನೀನು. ಇಲ್ಲ, ನಾನ್ ಕೊಡಲ್ಲ. ನನ್ ಪ್ರಶ್ನೆಗೆ ಉತ್ತರ. ಹೆಂಡತಿ ಮಕ್ಳು ಬೇಕಾ ಬೇಡವಾ? ಸರ್ ಕೇಳ್ತೀನಿ. ಹೆಂಡತಿ ಮಕ್ಳು ಬೇಕು, ಆಕಿ ತವ್ರ ಮನಿಗೆ ಯಾಕೆ ಬೇಕು? ಸರಿ ಆಯ್ತು. ಈಗ ಕೇಳ್ರಿ ಆಯ್ತು. ನೀವು ಮಾಡ್ಕೊಟ್ಟಿದಂತ ಮನೆ ಅದೇ ಮನೆಗ್ ಬರ್ತಾರಲ್ಲ, ಆವಾಗ ಅವ್ರ ತಂದೆ ತಾಯಿನೂ ಬರಕ್ ಹೇಳ್ತೀನಿ, ನಿಮ್ ತಂದೆ ತಾಯಿನೂ ಬರ್ತಾರೆ. ನನ್ನ ಮನಿಗೆ ಸರ್ ಕೇತ ಜಿಲ್ಲಾ ಬದ್ಲಿ ಸರ್ ಅಂದ್ರೆ ಯಾವ್ದೋ ಒಂದ್ ಒಳ್ಳೆ ಜಿಲ್ಲಾ ಬದ್ಲಿ ಇದೊಂದ್ ಜಿರಳೆ ಪಕ್ಷ ತರ ಕಟ್ಕೊಂಡಿದ್ಯಪ್ಪಲ್ಲ ಮನೆ. ಬಂದನ್ನೇ ಹೇಳದನ್ನೇ ಹೇಳ್ಕೊಂಡು ಜಿಲ್ಲಾ ಬದಲು ಮಾಡ್ದೆ. ಆಯ್ತು, 1000 ಕಿಲೋಮೀಟರ್ ಸರ್ ಮೊದ್ಲು ನೀವು ಅದನ್ನ ತಿಳ್ಕೊರಿ. ಆಗಿದ್ ಎಲ್ಲಿ
ಇಲ್ಲಿ ಬಂದ್ ಬಳಿಕ ಗೊತ್ತಾಗ್ತದೆ ಸರ್. ನೀವು ಬರ್ರಿ ಒಂದ್ ಸ್ವಲ್ಪ ನೋಡ್ತೀನಿ. ಅಯ್ಯ ರೀ, ಅದನ್ನೇ ಹೇಳ್ತಾ ಇದೀನಿ. ನೀವು ಮಾಡ್ಕೊಟ್ಟಿರೋ ಮನೇಲಿ ಈಗ ವೆಕೇಶನ್ ನಾ ಸರ್ ಮಾಡ್ಕೊಟ್ಟಿಲ್ಲ ಸರ್. ಸರಿ ಆಯ್ತು, ಅವ್ರು ಮಾಡ್ಕೊಟ್ರ ಅಲ್ಲಿ ಗಪ್ ಇದೀನಿ. 2 ವರ್ಷ ಇದು ಕೇಸ್ ನಡೀತಿದೆ ಅಲ್ಲ, ಹೋಗಿ ಸರ್ ಕೇಸ್ ನಡೀತಪ್ಪ ಅಂದ್ರ ಸರ್ ನಂಗೆ ಯಾರು ಇಲ್ರಿ, ನಂಗೆ ಆಧಾರ್ ಇಲ್ಲ, ಅದಕ್ಕೆ ಆಧಾರ್ ಯಾರು ಇಲ್ಲ. ನೀವು ಕೊಡೋದು ಇದು ಹಿಂಗೆ ಮಾಡ್ತೀರಿ ಸರ್. ಸರ್ ಏನ್ ಸರ್ ಅದು ಕೇಳಲಿ ನೀವು ಒಟ್ಟ. ಸ್ವಾಮಿ, ನನಗೆ ನ್ಯಾಯ ಯಾ ಕಡೆ ಇದೆಯೋ ಆ ಕಡೆನೆ ನಾನು ಮಾತಾಡೋದು. ನಾನು ಹಂಗೆ, ನನ್ನ ಕ್ಯಾರೆಕ್ಟರ್ ಹಂಗೆ, ನಾನು ಹುಟ್ಕೊಳ ಹಂಗೆ. ನಾನು ಏನು ಮಾಡಕ್ಕಾಗಲ್ಲ. ನಾನು ಹೇಳೋದಷ್ಟೇ, ನಿನ್ ಹೆಂಡತಿ ಮಕ್ಕಳು ಬೇಕಾ ಹೇಳು. ನೀನ್ ಕರೆಕ್ಟ್ ಆಗಿ ಅವ್ರು ಬಂದಾಗ ಹೋಗಿ ಅದು ಕೇಸ್ ವಾಪಸ್ ತಗೊಂಡು ನಿಮ್ 4 ಜನ ಕುತ್ಕೊಂಡು ಮಾತಾಡಿ. ಯಾಕೆ ಕೋರ್ಟಲ್ಲಿ ಮಾತ್ರ 2 ವರ್ಷದಿಂದ ಕೋರ್ಟಲ್ಲಿ ಬಿದ್ದಿದೆ ಕೇಸು. 2 ದಿನ 2 ಅವರ್ ಕುತ್ಕೊಂಡು ಮಾತಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗಿತ್ತಾರ್ರಿ? 2 ಅವರ್ ಕುತ್ಕೊಂಡು ಮಾತಾಡಕ್ಕೆ ತಿಕ್ಕಾಬಾರ ನಿಮ್ಗೆ? 2 ಅವರಲ್ಲಿ ಕ್ಲಿಯರ್ ಆಗುತ್ತೆ. 2 ವರ್ಷದಿಂದ ಒದ್ದಾಡ್ತಾ ಇದ್ದೀರಾ ಕೋರ್ಟು ಕೇಸು ಅನ್ಕೊಂಡು. ಅವ್ರ ಅಪ್ಪ ಅಮ್ಮನು ಬರ್ತಾರೆ, ನಿಮ್ಮ ಅಪ್ಪ ಅಮ್ಮನು. ಯಾಕೆ ಮದುವೆ ಮಾಡಿಸ್ಬೇಕಾದ್ರೆ ಎಲ್ಲಾರು ಬೇಕಾಗಿತ್ತು? ಈಗ ಒಂದ್ ಪ್ರಾಬ್ಲಮ್ ಅಂತ ಆದಾಗ 2 ವರ್ಷದಿಂದ ದೂರ ಇದ್ದೀರಲ್ಲ. ಕೋರ್ಟಲ್ಲಿ ಕೇಸ್ ಇರ್ಲಿಲ್ಲ ಅಂದ್ರೆ ಏನೋ ಒಂದ್ ಮಾತಾಡ್ಬೋದಾಗಿತ್ತು. ಕೋರ್ಟಲ್ಲಿ ಕೇಸ್ ಹಾಕಿದಿರಲ್ಲ ಸರ್. ನಾ ಹಾಕಿಲ್ರಿ. ಮತ್ತೆ ಅದನ್ನ 2 ಅವರ್ ನಾನ್ ಹೇಳೋದಷ್ಟೇ. ಗಂಡ ಹೆಂಡತಿ ಮಕ್ಳು ಬೇಕಾ? ಸಂಸಾರ ಚೆನ್ನಾಗಿರ್ಬೇಕಂತ ನಿಮ್ ಮನ್ಸಲ್ಲಿ ಇದೆಯಾ? 2 ಅವರಲ್ಲಿ ಕ್ಲಿಯರ್ ಆಗೋದನ್ನ 2 ವರ್ಷದಿಂದ ಹೇಳ್ಕೊಂಡು ಹೋಗ್ತಾ ಇದ್ದೀರಾ ನೀವು. ಹೋಗಿ ಕುತ್ಕೊಂಡು 2 ಅವರ್ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ರಿ. ಅವ್ರು ನಾನು ಓಕೆ ಅಂತ ಹೇಳಿದ್ದಾರೆ. ನಿಮ್ ಹೆಂಡತಿನ ನಿಮ್ಗೆ ಏನಮ್ಮ ಅವರಿಂದ ಏನಾದ್ರು ಏನೋ ಸೆಟಲ್ಮೆಂಟ್ ಬೇಕಾ, ದುಡ್ಡು ಬೇಕಾ, ಗಂಡ ಬೇಕಾ ಅಂದ್ರೆ ಇಲ್ಲ, ನನ್ ಗಂಡ ನನ್ ಮಕ್ಕಳ ಭವಿಷ್ಯ ಬೇಕು ಅಂತ ಹೇಳಿದ್ದಾರೆ. ಖುಷಿ ಪಡೋದನ್ನ ಬಿಟ್ಟು ಅಲ್ಲೋಗಿ ಒಂದ್ 2 ಅವರ್ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ಎಲ್ಲಿ ಸರ್? ನಿಮ್ಗೆ ಎಲ್ಲಿ ಕೂರ್ಸ್ಬೇಕು, ಎಲ್ಲಿ ಬರ್ಬೇಕು ಅವ್ರು ಹೇಳಿ? ಎಲ್ಲಿ ಬರ್ಬೇಕು ಹೇಳಿ, ನಾನೇ ಕಳಿಸ್ತೀನಿ ಸರ್. ಇದ್ರ ಊರವ್ರು ಬಂದ್ರು, ಊರ ಮನಿ ಬಂದ್ರು, ನಮ್ಮಪ್ಪ ನಮ್ಮವ್ವ ಅವ್ರ ಕಾಕ ಎಲ್ಲರೂ ಬಂದ್ರು, ಏನೂ ಆಗಿಲ್ಲ. ಈಗ ಅದು ನನಗೆ ಹಳೇದ್ ಕತೆ ಬೇಡ. ಈಗ ನಾನು ಎಂಟ್ರಿ ಆಗಿದ್ದೀನಿ, ನಾನು ಸರಿಪಡಿಸ್ತೀನಿ. ನೀವು ನನ್ನ ನಂಬಿತಾನೆ ನಾನು ಫೋನ್ ಮಾಡಿದ್ದೀರಾ? ಸ್ವಲ್ಪ ನಂಬ್ಕೊಂಡು ಫೋನ್ ಹಚ್ಚಿನಿ. ಇವಾಗ ನಾನು ಹೇಳ್ತಾ ಇದ್ದೀನಿ, ನಾನು ಸರಿಪಡಿಸ್ತೀನಿ. ನಾನು ಹೇಳೋ ಡೇಟಲ್ಲಿ ನಿಮ್ಮ ಅಮ್ಮ ಅಪ್ಪನ್ನು ಕೂರಿಸಿ, ಅವ್ರ ಅಪ್ಪ ಅಮ್ಮನೂ ಬರ್ತಾರೆ. ನಿಮ್ ಕಾಕ ಚಿಕ್ಕಪ್ಪನೂ ಕೂರಿಸಿ, ಅವ್ರ ಕಾಕ ಚಿಕ್ಕಪ್ಪನೂ ಕೂರಿಸ್ಲಿ. ಕೂತ್ಕೊಂಡು ಮಾತಾಡಿ ಕೇಸ್ ವಾಪಸ್ ತಗೊಂಡು ಒಂದೇನಿದೆಯೋ ಕ್ಲಿಯರ್ ಮಾಡ್ಕೊಳ್ಳಿ ಇಬ್ಬರದು. ಸಂಸಾರ ಚೆನ್ನಾಗಿರ್ಲಿ. ಯಾರು ಗೊತ್ತಿಲ್ಲ ಈಗ ನಾ ಏನ್ ಮಾಡಮ್ ಹೇಳ್ರಿ. ರೀ, ನಾನು ಹೇಳದ್ನ ಕೇಳ್ರಿ. ನಾನಿದ್ದೀನಿ, ಒಂದ್ ನಿಮಿಷ ಹೇಳ್ತೀನಿ ರೀ. ನಿಮ್ ತಂದೆ ತಾಯಿ, ಅವ್ರ ತಂದೆ ತಾಯಿ ಎಲ್ಲಾರು ಬಂದು ಕುತ್ಕೊಂಡು ಒಂದ್ಸರಿ ಮಾತಾಡಿ, ಸ್ಟೇಷನಲ್ಲೇ ಮಾತಾಡಿ ಬಗೆಹರಿಸ್ಕೊಂಡು ಕೇಸ್ ವಾಪಸ್ ತಗೊಂಡು ಬದುಕೋದ್ ನೋಡ್ರಿ. ಯಾಕ್ರಿ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಇದ್ದೀರಾ? ನಾನು ಹೇಳ್ತೀನಿ, ಅದನ್ನ ಮಾಡಿ. ಸರಿನಾ? ಸರಿ ಹೋಗುತ್ತೆ ಸಂಸಾರ. ಬಾಯ್.